everybody, welcome to this course on social entrepreneurship. So ಈ ಒಂದು ಸೆಷನ್ ಅಲ್ಲಿ ಅಂದ್ರೆ ಈ ಕೋರ್ಸ್ ಎಂಟೈರ್ ಕೋರ್ಸ್ ಸೋಷಿಯಲ್ ಎಂಟರ್ಪ್ರಿನರ್ಶಿಪ್ ಅಲ್ಲಿ 4 ಯೂನಿಟ್ಗಳಿವೆ. ಈಗ ಆಲ್ರೆಡಿ ನಾವು ಯೂನಿಟ್ 1, ಯೂನಿಟ್ 2, ಯೂನಿಟ್ 4ಗೆ ಸಂಬಂಧಿಸಿದ ಎಲ್ಲಾ ವಿಡಿಯೋಸ್ಗಳನ್ನು ನಾವು ಸೋಷಿಯಲ್ ಎಂಟರ್ಪ್ರಿನರ್ಶಿಪ್ ಅಂತ ಹೇಳುವಂತ ಈ ಒಂದು ಪ್ಲೇ ಲಿಸ್ಟ್ ಅಲ್ಲಿ ಆಲ್ರೆಡಿ ನಾವು ಅಪ್ಲೋಡ್ ಮಾಡಿ ಆಗಿದೆ ಈ ಯೂಟ್ಯೂಬ್ ಚಾನೆಲ್ ಅಲ್ಲಿ. ಹಾಗೆಯೇ ಯೂನಿಟ್ 3 ಅಲ್ಲಿರುವಂತಹ ಮ್ಯಾನೇಜ್ಮೆಂಟ್ ಅಂಡ್ ಫೈನಾನ್ಸಿಂಗ್ ಅಂತ ಹೇಳುವಂತ ಈ ಟಾಪಿಕ್ ಅನ್ನು ನಾವೀಗ ಡಿಸ್ಕಸ್ ಮಾಡುವ. ಓಕೆ, ಇದ್ರಲ್ಲೂ ಕೂಡ ಅಷ್ಟೇ ಯೂನಿಟ್ 3 ಅಲ್ಲಿ ಇದನ್ನು ನಾವು ಆಲ್ರೆಡಿ ಫಿನಿಶ್ ಮಾಡಿ ಆಗಿದೆ. ಈಗ ಮ್ಯಾನೇಜ್ಮೆಂಟ್ ಅಂಡ್ ಫೈನಾನ್ಸಿಂಗ್ ಅಂತ ಹೇಳುವಾಗ ಯೂನಿಟ್ 3B ಅಲ್ಲಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು, ಯೋಜನಾ ನಿರ್ವಹಣೆ ಅಂದ್ರೆ ಏನು, ಒಂದು ಯೋಜನೆಯನ್ನು ಯಾವ ರೀತಿಯಾಗಿ ನಾವು ಗುರುತಿಸಿಕೊಳ್ಳುವಂಥದ್ದು, ಹೌ ಡು ವಿ ಐಡೆಂಟಿಫೈ ಅ ಪ್ರಾಜೆಕ್ಟ್, ಹಾಗೆಯೇ ವಾಟ್ ಆರ್ ದ ಬೇಸಿಕ್ ಫ್ಯಾಕ್ಟರ್ಸ್ ಫಾರ್ ಅ ಪ್ರಪೋಸಲ್ ಡೆವಲಪ್ಮೆಂಟ್. ಈಗ ಒಂದು ಯೋಜನಾ ಅಭಿವೃದ್ಧಿಗೆ ಅಥವಾ ಯೋಜನೆಗೆ ಸಂಬಂಧಿಸಿದ ಹಾಗೆ ಅಥವಾ ಯೋಜನೆಗೆ ಸಂಬಂಧಿಸಿದ ಯಾವುದೇ ಒಂದು ರೂಪುರೇಷವನ್ನು ನಾವು ಹಾಕೊಳ್ಳುವಾಗ ಅದಕ್ಕಿರುವಂತ ಅದನ್ನು ಕನ್ಸಿಡರ್ ಮಾಡುವಂತ ಪ್ರಮುಖ ಅಂಶಗಳು ಯಾವುವು, ವಾಟ್ಸ್ ದ ರಾಷನಲ್ ಫಾರ್ ಸೆಂಡಿಂಗ್ ದ ಪ್ರಾಜೆಕ್ಟ್ ಪ್ರಪೋಸಲ್ ಫಾರ್ ದ ಡೋನರ್. ನಿಮ್ಮಲ್ಲಿ ಒಳ್ಳೆ ರೀತಿಯ ಒಂದು ಪ್ರಾಜೆಕ್ಟ್ ಇದೆ, ಅದಕ್ಕೆ ಪೂರಕವಾಗಿ ನಿಮಗೆ ಡೋನರ್ಸ್ಗಳು ಬೇಕು ಅಂತ ಹೇಳಿದ್ರೆ ಯಾವ ಸಂದರ್ಭದಲ್ಲಿ ನಿಮ್ಗೆ ನಿಮ್ಮ ಪ್ರಾಜೆಕ್ಟ್ ಅನ್ನು ಡೋನರ್ಗೆ ಕಳಿಸ್ಬೇಕು ಅಂತ ಹೇಳುವಂತ ಯಾವ ಅಂಶದ ಆಧಾರದಲ್ಲಿ ನಾವು ಹಾಗೆ ಕನ್ಸಿಡರ್ ಮಾಡಬಹುದು. ಹಾಗೆಯೇ ಒಂದು ಪ್ರಾಜೆಕ್ಟ್ ಪ್ರಪೋಸಲ್ ಅಂತ ಹೇಳಿ ಬರೆಯುವಾಗ ಅದರ ಸಾಧಕ ಬಾಧಕಕ್ಕಿಂತ ಏನ್ ಮಾಡಬೇಕಾಗ್ತದೆ, ಏನ್ ಮಾಡಬಾರದು. ಸೊ ಇದನ್ನು ಡೂಸ್ ಅಂಡ್ ಡೋಂಟ್ಸ್ ಆಫ್ ಅ ಪ್ರಾಜೆಕ್ಟ್ ಪ್ರಪೋಸಲ್ ಅಂತ ಹೇಳುವಂತ ಈ ಎಲ್ಲ ಕಾನ್ಸೆಪ್ಟ್ಗಳು ಸ್ವಲ್ಪ ದೀರ್ಘವಾಗಿರುವಂತಹ ಒಂದು ಯೂನಿಟ್. ಸೊ ಹಾಗಾಗಿ ಹಂತವಾಗಿ ಸಿಂಪಲ್ ಆಗಿ ಅಂದ್ರೆ ನಿಮ್ಗೆ ಎಕ್ಸಾಮ್ಸ್ಗೆ ಪೂರಕವಾಗಿ ಈ ಕಾನ್ಸೆಪ್ಟ್ ಗಳನ್ನು ನಿಮ್ಮ ಟೀಚರ್ಸ್ಗಳು ಆಲ್ರೆಡಿ ಕ್ಲಾಸ್ ನಲ್ಲೆಲ್ಲ ಡಿಸ್ಕಸ್ ಮಾಡಿರ್ತಾರೆ. ನನ್ನ ಉದ್ದೇಶ ಇಷ್ಟೇ, ಪರೀಕ್ಷೆಗಾಗುವಾಗ ನಿಮ್ಗೊಂದಷ್ಟು ಪಾಯಿಂಟ್ಸ್ ಸಿಕ್ಕಿ ಅದನ್ನು ಒಳ್ಳೆ ರೀತಿ ನಿಮ್ಮ ಆನ್ಸರ್ ಉತ್ತರ ಪತ್ರಿಕೆಯಲ್ಲಿ ನೀವು ಡೆವಲಪ್ ಮಾಡುವ ರೀತಿಯಲ್ಲಿ ಅದನ್ನು ಡೆವಲಪ್ ಮಾಡಬೇಕು. ಸೊ ಇಲ್ಲಿ ನಾವು ಬೇಸಿಕ್ ಆಗಿ ನೋಟ್ಸ್ ತರ ಕೊಡ್ತಾ ಇಲ್ಲ, ಕೆಲ ಪಾಯಿಂಟ್ಸ್ ಗಳನ್ನು ನಾವು ಹಾಕ್ತಾ ಇದ್ದೇವೆ. ಆದ್ರೆ ಆ ಪಾಯಿಂಟ್ಸ್ ಗಳ ಮೇಲೆ ನೀವು ಉದಾಹರಣೆ ಸಮೇತವಾಗಿ ನೀವು ಖಂಡಿತವಾಗಿ ಡೆವಲಪ್ ಮಾಡಬಹುದು. ಓಕೆ, ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ಸೆಷನ್ ಅನ್ನು ಸ್ಟಾರ್ಟ್ ಮಾಡ್ತೇನೆ. ಮೊದಲನೇದಾಗಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ basically refers to the discipline of planning, organizing and overseeing a project from its beginning throughout its completion. So the primary goal of project management is to achieve the project's objectives within the specified constraints including the scope, time, quality and budget. And it involves a systematic approach to initiating, planning, executing, controlling and closing of a project. ಸೊ ಯೋಜನಾ ನಿರ್ವಹಣೆ ಎನ್ನುವುದು ಯೋಜನೆಯನ್ನು ಅದರ ಪ್ರಾರಂಭದಿಂದ ಪೂರ್ಣಗೊಳ್ಳುವವರೆಗೂ ಯೋಜಿಸುವ, ಸಂಘಟಿಸುವ ಮತ್ತು ಮೇಲ್ವಿಚಾರಣೆ ಮಾಡುವಂತಹ ಶಿಸ್ತನ್ನು ಅದು ಸೂಚಿಸುವಂಥದ್ದು. ಹಾಗೂ ಈ ಯೋಜನೆ ನಿರ್ವಹಣೆಯ ಪ್ರಾಥಮಿಕ ಗುರಿಯು ಅದರ ವ್ಯಾಪ್ತಿ, ಸಮಯ, ಗುಣಮಟ್ಟ ಮತ್ತು ಬಜೆಟ್ ಸೇರಿದಂತೆ ನಿಗದಿತ ನಿರ್ಬಂಧದೊಳಗೆ ಯೋಜನೆಯ ಉದ್ದೇಶಗಳನ್ನು ಸಾಧಿಸುವುದೇ ಈ ಯೋಜನಾ ನಿರ್ವಹಣೆಯ ಪ್ರಮುಖ ಅಂಶ. ಇದು ಯೋಜನೆಯನ್ನು ಪ್ರಾರಂಭಿಸಲು, ಯೋಜಿಸಲು, ಕಾರ್ಯಗತಗೊಳಿಸಲು, ನಿಯಂತ್ರಿಸಲು ಮತ್ತು ಮುಚ್ಚಲು ವ್ಯವಸ್ಥಿತ ವಿಧಾನವನ್ನು ಅಂದ್ರೆ ಅದನ್ನು ಸಮಾಪ್ತಿಗೊಳಿಸಲಿಕ್ಕೆ ಇರುವಂತಹ ವ್ಯವಸ್ಥಿತ ವಿಧಾನವನ್ನು ಇದು ಒಳಗೊಂಡಿರ್ತದೆ. ಇಸ್ ಇಟ್ ಕ್ಲಿಯರ್? ಸೊ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು, ಯೋಜನಾ ನಿರ್ವಹಣೆ ಅಂದ್ರೆ ಏನು ಅಂತ 2 ಮಾರ್ಕಿಗೆ ಕೇಳಿದ್ರೆ ಇದನ್ನು ನೀವು ಬರೀಬಹುದು. ಎರಡನೇದಾಗಿ ಈಗ ಒಂದು ಪ್ರಾಜೆಕ್ಟ್ ನಿರ್ವಹಣೆ ಅಥವಾ ಯೋಜನಾ ನಿರ್ವಹಣೆ ಅಂತ ಹೇಳುವಾಗ ಅದರ ಕೀ ಕಾಂಪೊನೆಂಟ್ಸ್ ಮತ್ತು ಆಸ್ಪೆಕ್ಟ್ಸ್ಗಳು ಏನು ಅದರ ಪ್ರಮುಖವಾಗಿರುವಂತಹ ಅಂಶಗಳನ್ನು ಅದು ಒಳಗೊಂಡಿರಬೇಕು. ಫಸ್ಟ್ ಅಂಡ್ ದ ಫಾರ್ಮೋಸ್ಟ್ ಇನಿಸಿಯೇಷನ್. ಈಗ ನೀವೊಂದು ಪ್ರಾಜೆಕ್ಟ್ ಅನ್ನು ನಿರ್ವಹಣೆ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಮುಖ್ಯವಾಗಿ ಎಲ್ಲ ಘಟ್ಟಗಳು ಅದರಲ್ಲಿ ಇರಬೇಕು. ಮೊದಲನೇದಾಗಿ ಇನಿಸಿಯೇಷನ್ ಅಂದ್ರೆ ಆ ಪ್ರಾಜೆಕ್ಟ್, ಆ ಯೋಜನೆಯ ಬಗ್ಗೆ ವ್ಯಾಖ್ಯಾನ ನಿಮ್ಗೆ ಗೊತ್ತಿರಬೇಕು, ಅದರ ಉದ್ದೇಶ ಏನಂತ ಗೊತ್ತಿರಬೇಕು, ಅದರ ಕಾರ್ಯಾತ್ಮಕ ಒಂದು ಉದ್ದೇಶಗಳು ಹೇಗಂತ ಗೊತ್ತಿರಬೇಕು, ಹಾಗೂ ಫೀಸಿಬಿಲಿಟಿ ಕಾರ್ಯಸಾಧ್ಯತೆ, ಅದು ಏನನ್ನು ಸಾಧನೆ ಮಾಡ್ತದೆ ಅಥವಾ ಯಾವ ಕಾರ್ಯಸಾಧ್ಯತೆಯ ಮೂಲಕ ಆ ಉದ್ದೇಶಗಳನ್ನು ನಾವು ಪೂರೈಸಬಹುದು. ಸೊ ಇದನ್ನೆಲ್ಲ ನೀವು ಇನಿಷಿಯೇಟ್ ಮಾಡಬೇಕಾಗುತ್ತೆ. ಆರಂಭದ ಅಂಶದಲ್ಲಿ ನೀವು ಇದನ್ನೆಲ್ಲ ನೀವು ಉದ್ದೇಶ, ಕಾರ್ಯಸಾಧ್ಯತೆಯನ್ನು ವ್ಯಾಖ್ಯಾನಿಸುವುದು ಹಾಗೂ ಯೋಜನೆಯ ರೂಪುರೇಷೆ, ಸೊ ಇದನ್ನೆಲ್ಲ ನೀವು ಇನಿಷಿಯೇಷನ್ ಪ್ರಕ್ರಿಯೆಯಲ್ಲಿ ಅಥವಾ ಇನಿಷಿಯೇಷನ್ ಅಂದ್ರೆ ಇನಿಷಿಯೇಟ್ ಆಗಿ ನೀವು ಅದನ್ನು ಮಾಡ್ಕೊಳ್ಬೇಕಾಗುತ್ತೆ. ಎರಡನೇದು ವೆರಿ ಇಂಪಾರ್ಟೆಂಟ್, ಯೋಜನೆ ಮಾಡ್ಕೊಳ್ಬೇಕು ನಿಮ್ಮ ಪ್ರಾಜೆಕ್ಟ್ ನ ಬಗ್ಗೆ. ವ್ಯಾಪ್ತಿ ಇರ್ಬೋದು, ಅಂದ್ರೆ ಅದರ ಫಲಾನುಭವಿಗಳು ಯಾರು, ಅದಕ್ಕೊಂದು ಸಂಬಂಧಿತ ಒಂದು ರೀತಿಯ ಶೆಡ್ಯೂಲ್ ಇರಬೇಕು. ಯಾವ ಕಾಲದಲ್ಲಿ ಅಂದ್ರೆ ಯಾವ ತಿಂಗಳಲ್ಲಿ ಸ್ಟಾರ್ಟ್ ಮಾಡ್ತೀರಿ, ಎಷ್ಟು ಕಾಲಾವಧಿ ಅದಕ್ಕೆ ಬೇಕಾಗುತ್ತೆ, ಅದಕ್ಕೆ ಎಷ್ಟು ಬಜೆಟ್ ಬೇಕಾಗುತ್ತೆ, ಹಣಕಾಸು ಎಷ್ಟು ಬೇಕಾಗುತ್ತೆ, ಏನೆಲ್ಲ ಸಂಪನ್ಮೂಲಗಳು ಬೇಕಾಗುತ್ತೆ, ಸಂವಹನ, ರಿಸ್ಕ್ ಏನೆಲ್ಲ ಅದರಲ್ಲಿ ಒಳಗೊಂಡಿರ್ತದೆ ಮತ್ತು ಬೇರೆಲ್ಲ ಅಗತ್ಯ ಇರುವಂತಹ ಅಂಶಗಳ ಸಂಪೂರ್ಣ ವಿವರವಾದ ಯೋಜನೆಯನ್ನು ನೀವು
ಪ್ಲಾನಿಂಗ್ ಮೂಲಕ ಅದನ್ನು ಅಭಿವೃದ್ಧಿಪಡಿಸ್ಕೊಳ್ಬೇಕು. ಇಸ್ ಇಟ್ ಕ್ಲಿಯರ್? ಸೊ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಪ್ಲಾನಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ನೀವು ಒಂದು ಇನಿಷಿಯೇಟ್ ಮಾಡಬೇಕು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಗೆ ಸಂಬಂಧಿಸಿದಾಗಿ, ಈ ತರ ಮಾಡ್ತೇನೆ ಅಂತ ಹೇಳಿಬಿಟ್ಟು. ಅದರ ನೆಕ್ಸ್ಟ್ ಹಂತ ಆ ಇಡೀ ಪ್ರಾಜೆಕ್ಟ್ ಗೆ ಸಂಬಂಧಿಸಿದ ಒಂದು ಪ್ಲಾನಿಂಗ್ ಅನ್ನು ನೀವು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬರುವಂತದ್ದು ಎಕ್ಸಿಕ್ಯೂಷನ್, ಅದನ್ನು ಕಾರ್ಯಗತಗೊಳಿಸಬೇಕು. ಜನರು ಮತ್ತು ಸಂಪನ್ಮೂಲಗಳನ್ನು ಸಂಯೋಜಿಸುವ ಮೂಲಕ ಮತ್ತು ಯೋಜಿತ ಚಟುವಟಿಕೆಗಳನ್ನು ಕಾರ್ಯಗತಗೊಳಿಸುವ ಮೂಲಕ ನೀವು ನಿಮ್ಮ ಯೋಜನೆಯನ್ನು ಚಾಲನೆಗೆ ತರುವಂಥದ್ದು. ಸೊ ಯು ಆರ್ ಎಕ್ಸಿಕ್ಯೂಟಿಂಗ್ ದ ಪ್ರಾಜೆಕ್ಟ್. ನಿಮಗೆ ಡೋನರ್ಸು ಸಿಗ್ಬೋದು ಅಥವಾ ನಿಮ್ಮ ಸ್ವಂತ ಹೂಡಿಕೆಯಿಂದ ಮಾಡಿರ್ಬೋದು, ಅದು ಹೇಗೂ ಇರ್ಬೋದು. ಸೊ ಫಸ್ಟ್ ಈಸ್ ಇನಿಸಿಯೇಷನ್, ಎರಡನೇದು ಪ್ಲಾನಿಂಗ್, ಮೂರನೇದು ದ ರಿಯಲ್ ವರ್ಕ್ ಅಂದ್ರೆ ರಿಯಲ್ ಎಕ್ಸಿಕ್ಯೂಷನ್ ಅನ್ನು ನೀವು ಮಾಡುವಂಥದ್ದು. ಆ ನಂತರ ಮಾನಿಟರಿಂಗ್ ಅಂಡ್ ಕಂಟ್ರೋಲಿಂಗ್, ವೆರಿ ವೆರಿ ಇಂಪಾರ್ಟೆಂಟ್. ನೀವು ನಿಮ್ಮ ಪ್ರಾಜೆಕ್ಟ್ ಯಾವ ಗತಿಯಲ್ಲಿ ಓಡ್ತಾ ಇದೆ ಅಥವಾ ಯಾವ ಗತಿಯಲ್ಲಿ ಅದು ಮುಂದೆ ಸಾಗ್ತಾ ಇದೆ, ಏನೆಲ್ಲ ಕರೆಕ್ಟಿವ್ ಆಕ್ಷನ್ಸ್ ಅನ್ನು ತೆಗೆದುಕೊಳ್ಳಬೇಕು, ಏನೆಲ್ಲ ಅಂಶಗಳನ್ನು ಸರಿಪಡಿಸುವಂತ ಹಂತದಲ್ಲಿ ನಾವು ಮಾಡ್ಕೊಳ್ಬೇಕು. ಸೊ ಇದನ್ನೆಲ್ಲ ನೀವು ಮೇಲ್ವಿಚಾರಣೆ ಮತ್ತು ನಿಯಂತ್ರಣ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಇದೆಲ್ಲ ಹಳಿ ತಪ್ಪಿದ್ರು ಕೂಡ ಅದನ್ನು ಸರಿದಾರಿಗೆ ತರುವಂತ ಪ್ರಯತ್ನಗಳನ್ನು ಮಾಡ್ಕೊಳ್ಬಹುದು. ಯಾಕಂದ್ರೆ ನಾವು ಎಷ್ಟೇ ಪ್ಲಾನಿಂಗ್ ಮಾಡಿದ್ರು ಕೂಡ ಎಕ್ಸಿಕ್ಯೂಷನ್, ಯಾವುದೇ ಪ್ರಾಜೆಕ್ಟ್ ಅನ್ನು ನಾವು ಕಾರ್ಯಗತಗೊಳಿಸುವಂತ ಸಂದರ್ಭದಲ್ಲಿ ಕೆಲವೆಲ್ಲ ಸಾಧಕ ಬಾಧಕಗಳಲ್ಲಿ ಬರ್ತದೆ. ಸೊ ನಾವು ಸರಿಯಾದ ರೀತಿಯಲ್ಲಿ ಮೇಲ್ವಿಚಾರಣೆ ಮತ್ತು ನಿಯಂತ್ರಣಗಳನ್ನೆಲ್ಲ ಮಾಡ್ಕೊಂಡಿದ್ರೆ ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಯೋಜನೆ ಸರಿ ಗುರಿ ಅಂದ್ರೆ ಉದ್ದೇಶದ ಕಡೆಗೆ ಅದು ಹೋಗ್ಲಿಕ್ಕೆ ನಮಗೆ ಅನುವು ಮಾಡಿ ಕೊಡ್ತದೆ. ಸೊ ಮಾನಿಟರಿಂಗ್ ಅಂಡ್ ಕಂಟ್ರೋಲಿಂಗ್ ಆಲ್ಸೋ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ಲೋಸಿಂಗ್, ಪೂರ್ಣಗೊಂಡಿದೆ. ಫಾರ್ಮಲೈಸಿಂಗ್ ದ ಆಕ್ಸೆಪ್ಟೆನ್ಸ್ ಆಫ್ ದ ಪ್ರಾಜೆಕ್ಟ್, ಎನ್ಶೂರಿಂಗ್ ದಟ್ ಆಲ್ ಡೆಲಿವರಬಲ್ಸ್ ಆರ್ ಕಂಪ್ಲೀಟ್ ಅಂಡ್ ರಿಲೀಸಿಂಗ್ ದ ಪ್ರಾಜೆಕ್ಟ್ ರಿಸೋರ್ಸಸ್. ಸೊ ಔಪಚಾರಿಕವಾಗಿ ಅದರ ಉದ್ದೇಶ, ಫಲಾನುಭವಿಗಳು ಅಥವಾ ಅದು ಏನು ಕಾರ್ಯಗತ ಮಾಡ್ಕೊಳ್ಳಿಕ್ಕೆ ಅದು ಉದ್ದೇಶವನ್ನು ಹೊಂದಿತ್ತು, ಸೊ ಅದೆಲ್ಲ ಆಗಿದೆ ಅಂತ ಹೇಳಿ ಖಚಿತಪಡಿಸಿಕೊಂಡು ಯೋಜನೆಯ ಸಂಪನ್ಮೂಲಗಳನ್ನೆಲ್ಲ ನಾವು ಬಿಡುಗಡೆ ಮಾಡುವಂಥದ್ದು. ಇಸ್ ಇಟ್ ಕ್ಲಿಯರ್? ಸೊ ಪ್ರಾಜೆಕ್ಟ್ ಕ್ಲೋಸ್ ಆಗಿದೆ ಅಂತ ಹೇಳುವಂಥದ್ದಕ್ಕೆ ಇದೊಂದು ಫಿನಿಶಿಂಗ್ ಪಾಯಿಂಟ್, ಅಂದ್ರೆ ಒಂದು ಡಾಟ್ ಹಾಕೊಳ್ಳುವಂಥದ್ದು. ಸೊ ಇದು ಪೂರ್ಣಗೊಂಡಿದೆ ಅಂತ ಹೇಳಿ ಖಚಿತಪಡಿಸಿಕೊಳ್ಳುವಂಥದ್ದು. ಸೊ ಪ್ರಾಜೆಕ್ಟ್ ಅಂತ ಹೇಳಿದ್ರೆ ನೀವೆಲ್ಲೂ ನೋಡಿದ್ರು ಕೂಡ ವರ್ಷಾನುಗಟ್ಲೆ ಅಂತ ಇರೋದಿಲ್ಲ. ಅರ್ಥ ಆಯ್ತಲ್ಲ? ಈಗ ಸಾಫ್ಟ್ವೇರ್ ಅಲ್ಲಿ ವರ್ಕ್ ಮಾಡುವವರು ಇರ್ಬೋದು, ಅಥವಾ ನಾವೀಗ ಮಾತನಾಡುವಂಥದ್ದು ಸೋಷಿಯಲ್ ಎಂಟರ್ಪ್ರೆನರ್ಶಿಪ್, ಸಾಮಾಜಿಕ ಉದ್ಯಮಶೀಲತೆಗೆ ಸಂಬಂಧಿಸಿದಾಗಿ. ಸೊ ಈ ರೀತಿ ನಾವು ಯೋಜನೆಗಳನ್ನು ಹಮ್ಮಿಕೊಳ್ಳುವಾಗ, ಇವನ್ ಸರ್ಕಾರದ ಯೋಜನೆಗಳು ಅಥವಾ ಪ್ರಾಜೆಕ್ಟ್ಸ್ ಗಳನ್ನು ನೋಡಿದ್ರು ಕೂಡ ಇಂತಿಷ್ಟು ಒಂದು ಸಮಯ ಅಂತ ಹೇಳುವಂತ ಒಂದು ಸಮಯದ ಒಂದು ಕಾಲಘಟ್ಟ ಇರ್ತದೆ ಅದಕ್ಕೆ. ಸೊ ಹಾಗಾಗಿ ಯಾವುದೇ ಒಂದು ಪ್ರಾಜೆಕ್ಟ್ ಒಂದು ಕಾಲದಲ್ಲಿ ಅದು ಕ್ಲೋಸ್ ಆಗ್ಬೇಕಾಗತ್ತೆ. ಸೊ ಪೂರ್ಣಗೊಂಡಿದೆ ಅಂತ ನಾವು ಖಚಿತಪಡಿಸಿಕೊಳ್ಳುವಂಥದ್ದು ಕೂಡ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ನ ಒಂದು ಕೊನೆ ಹಂತ. ಈಗ ವೆರಿ ಇಂಪಾರ್ಟೆಂಟ್, ಇದು ಈಗ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ನ ಒಂದು ಮೇಲ್ನೋಟದಲ್ಲಿರುವಂತಹ ಪ್ರಮುಖ ಅಂಶಗಳು. ಆಗ್ಲೇ ಹೇಳಿದಾಗೆ ಒಂದು ಇನಿಸಿಯೇಷನ್ ಇರಬೇಕು, ಪ್ಲಾನ್ ಮಾಡಬೇಕು, ನೆಕ್ಸ್ಟ್ ಎಕ್ಸಿಕ್ಯೂಷನ್ ಮಾಡ್ಕೊಂಡಿರ್ಬೇಕು, ಕರೆಕ್ಟ್ ಆಗಿ ಮಾನಿಟರಿಂಗ್ ಮತ್ತು ಕಂಟ್ರೋಲ್ ಮಾಡ್ಕೊಳ್ಬೇಕು, ಹಾಗೂ ಕೊನೆಯದಾಗಿ ಅದನ್ನು ಸರಿಯಾದ ರೀತಿಯಲ್ಲಿ ಕ್ಲೋಸ್ ಮಾಡ್ಕೊಳ್ಬೇಕು. ಇಸ್ ಇಟ್ ಕ್ಲಿಯರ್? ಈಗ ಹೇಗೆ ನಾವು ಒಂದು ಪ್ರಾಜೆಕ್ಟ್, ಒಂದು ಯೋಜನೆಯನ್ನು ನಾವು ಐಡೆಂಟಿಫಿಕೇಶನ್ ಮಾಡ್ಕೊಳ್ಳುವಂಥದ್ದು? ಹೌ ಡು ವಿ ಐಡೆಂಟಿಫೈ ಅ ಪ್ರಾಜೆಕ್ಟ್? ಈಗ ಫಾರ್ ಎಕ್ಸಾಂಪಲ್, ನಿಮಗೆ ಈಗ ಕರಾವಳಿ ಭಾಗದಲ್ಲಿ ಸಿಕ್ಕಾಪಟ್ಟೆ ಮಾಲಿನ್ಯ ಆಗ್ತಾ ಇದೆ, ಕರಾವಳಿ ಬೀಚ್ ಪಕ್ಕದಲ್ಲಿ. ಸೊ ಹಾಗಾಗಿ ನಿಮ್ಗೆ ಎಲ್ಲೋ ಒಂದು ರೀತಿ ಆ ಪ್ರಾಜೆಕ್ಟ್ ನ ಮೇಲೆ ವರ್ಕ್ ಮಾಡಬೇಕು ಅಂತ ಹೇಳುವಂತ ಆಸೆ ಇದೆ ಅಂತ ಇಟ್ಕೊಳ್ಳೋ. ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ವಿತ್ ಅನ್ ಎಕ್ಸಾಂಪಲ್. ಓಕೆ, ಆಗ ನಿಮಗೆ ತುಂಬಾ ಈಸಿಯಾಗಿ ಅದು ಅನಲೈಸ್ ಅಲ್ಲ ಕಾಂಪ್ರಿಹೆಂಡ್ ಮಾಡಬಹುದು. ಸೊ ಈಗ ಇದು ನಾನು ಎಕ್ಸಾಂಪಲ್ ಕೊಡೋದು, ಹೀಗೆ ನಾನಾ ರೀತಿಯಲ್ಲಿ ಪ್ರಾಜೆಕ್ಟ್ಸ್ ಗಳಿರ್ತವೆ. ಹೇಗೆ ನೀವು ಒಂದು ಪ್ರಾಜೆಕ್ಟ್ ಅನ್ನು ಐಡೆಂಟಿಫೈ ಮಾಡ್ತೀರಿ? ಸೊ ದ ಐಡೆಂಟಿಫಿಕೇಶನ್ ಆಫ್ ಅ ಪ್ರಾಜೆಕ್ಟ್ ಇಸ್ ಅ ವೆರಿ ಕ್ರೂಷಿಯಲ್ ಸ್ಟೆಪ್ ಇನ್ ದ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ process, and it involves recognizing a need, opportunity or a problem that can be addressed through a defined set of activities within a specific goal. ಸೊ ಯೋಜನಾ ನಿರ್ವಹಣಾ ಪ್ರಕ್ರಿಯೆಯಲ್ಲಿ ಯೋಜನೆಯನ್ನು ಗುರುತಿಸಿಕೊಳ್ಳುವುದು ಒಂದು ನಿರ್ಣಾಯಕ ಹಂತ ಆಗಿದೆ. ಸೊ ಯೋಜನೆಗಳನ್ನು ಹೇಗೆ ನಾವು ಗುರುತಿಸಿಕೊಳ್ತೇವೆ ಅಂತ ಹೇಳಿದ್ರೆ, ಅದು ಒಂದು ಅಗತ್ಯತೆಯಿಂದ ಕೂಡಿರ್ಬೋದು, ಅಥವಾ ಒಂದು ಅವಕಾಶ ಇರಬಹುದು, ಅಥವಾ ಒಂದು ಸಮಸ್ಯೆಯನ್ನು ಗುರುತಿಸಿಕೊಳ್ಳುವ ಮೂಲಕ ನಾವು ಒಂದು ಯೋಜನೆಗೆ ಪೂರಕವಾಗಿ ಅದನ್ನು ಗುರುತಿಸಿಕೊಳ್ಳುವಂತ ಪ್ರಕ್ರಿಯೆಗೆ ನಾವು ಚಾಲನೆ ನೀಡ್ತೇವೆ. ಇಸ್ ಇಟ್ ಕ್ಲಿಯರ್? ಈಗ here are some key steps and considerations in the identification of a project. ಸೊ ಯೋಜನೆಯನ್ನು ಗುರುತಿಸಿಕೊಳ್ಳುವಿಕೆಯಲ್ಲಿ ಕೆಲವೆಲ್ಲ ಒಂದು ಹಂತಗಳು ಇವೆ, ಅದನ್ನು ನಾವಿಲ್ಲಿ ಡಿಸ್ಕಸ್ ಮಾಡುವ. ಮೊದಲನೇದು ಪ್ರಾಬ್ಲಮ್ ಆರ್ ಆಪರ್ಚುನಿಟಿ ರೆಕಗ್ನಿಷನ್. ಆಗ ನಾನು ಹೇಳಿದ್ದೇನೆ, ಯೋಜನೆ ಅಂತ ಹೇಳುವಾಗ ಅದು ಕೇವಲ ಒಂದು ಸಮಸ್ಯೆನೇ ಇರಬೇಕು ಅಂತೇನಿಲ್ಲ, ಅದೊಂದು ಅವಕಾಶವೂ ಕೂಡ ಇರ್ಬೋದು,
ಅಥವಾ ಒಂದು ಪರಿಹಾರ ಕೂಡ ಇರಬಹುದು. ಸೊ ಇಟ್ ಕ್ಯಾನ್ ಬಿ ಲೈಕ್ ದಟ್ ವೇ. ಸೊ ದ ಐಡೆಂಟಿಫಿಕೇಶನ್ ಪ್ರಾಸೆಸ್ ಆಫನ್ ಬಿಗಿನ್ಸ್ ವಿತ್ ರೆಕಗ್ನೈಸಿಂಗ್ ಅ ಪ್ರಾಬ್ಲಮ್ ದಟ್ ನೀಡ್ಸ್ ಟು ಬಿ ಸಾಲ್ವ್ಡ್ ಆರ್ an opportunity that can be seized. Now, this could be driven by changes in the business environment, customer needs, technological advancement or other factors. ಆಗ್ಲೇ ಹೇಳಿದಾಗೆ ಈಗ ಬೀಚ್ ಕ್ಲೀನಿಂಗಿಗೆ ಸಂಬಂಧಿಸಿದ ಒಂದು ಪ್ರಾಜೆಕ್ಟ್ ಅನ್ನು ನಾವು ತೆಗೆದುಕೊಂಡಿದ್ದೇವೆ ಅಂತ ಇಟ್ಟುಕೊಳ್ಳಿ. ಈಗ ಇದು ಅವಕಾಶ ಅಲ್ಲ, ಬದಲಾಗಿ ಇದೊಂದು ಸಮಸ್ಯೆಯನ್ನು ಗುರುತಿಸಿಕೊಂಡಿದ್ದೇವೆ. ಯಾಕೆ ಸಮಸ್ಯೆ ಅಂತ ಹೇಳಿದ್ರೆ ಅಲ್ಲಿ ನಮ್ಮ ಕರಾವಳಿ ಪ್ರದೇಶ ಮಾಲಿನ್ಯಗೊಳ್ತಾ ಇದೆ. ಸೊ ಆ ಪ್ರಾಬ್ಲಮ್ ಅನ್ನು ಇಟ್ಟುಕೊಂಡು ನಾವೇನ್ ಮಾಡ್ತಾ ಇದ್ದೇವೆ, ಒಂದು ಪ್ರಾಜೆಕ್ಟ್ಗೆ ನಾವು ಗುರುತಿಸಿಕೊಂಡಿದ್ದೇವೆ. So that becomes identification of a project with a problem. Is it clear? So ಈ ರೀತಿಯಾಗಿ ಅದು ಪ್ರಾಬ್ಲಮ್ ಇರ್ಬೋದು, ಒಂದು ಅವಕಾಶನೂ ಇರ್ಬೋದು, ಕೆಲವು ಸಲ ಸಮಸ್ಯೆಗೆ ಪರಿಹಾರನೂ ಇರ್ಬೋದು. ಸೊ ಈ ರೀತಿ ಸೊ ಸಮಸ್ಯೆ ಮತ್ತು ಅವಕಾಶದ ಗುರುತಿಸುವಿಕೆ ಆಗ್ಬೇಕು. ಎರಡನೇದು ಫೀಸಿಬಿಲಿಟಿ ಅನಾಲಿಸಿಸ್, ಕಾರ್ಯಸಾಧ್ಯತೆಯ ವಿಶ್ಲೇಷಣೆ. See, once a potential project is identified, a feasibility analysis is conducted to assess whether it is viable and achievable. And this analysis considers technical, economic, legal, operational and scheduling factors. Very, very important. ಈಗ ಆಯ್ತಪ್ಪ, ನೀವೊಂದು ಯೋಜನೆ ಈ ತರ ಮಾಡಬೇಕು ಅಂತ ಹೇಳಿ ಒಂದು ಪ್ರಾಜೆಕ್ಟ್ ಅನ್ನು ಗುರುತಿಸಿಕೊಂಡಿದ್ದೀರಿ. ಸಮಸ್ಯೆ ಆಧಾರದಲ್ಲಿ ಆಗ್ಲೇ ನಾನು ಹೇಳಿದಾಗೆ ಬೀಚ್ ಕ್ಲೀನಿಂಗ್ ಅಂತ ನಾವು ತೆಗೆದುಕೊಳ್ಳುವ. ಸೊ ಬೀಚ್ ಕ್ಲೀನಿಂಗ್ ಪ್ರಾಜೆಕ್ಟ್ಗೆ ಸಂಬಂಧಿಸಿದಾಗೆ ನಾವು ಒಂದು ಫೀಸಿಬಿಲಿಟಿ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಹೇಗೆ ಅಂತ ಹೇಳಿದ್ರೆ, ಇದು ಇಲ್ಲಿ ಮಾಡ್ಲಿಕ್ಕೆ ಸಾಧ್ಯವಾ? ಬೀಚ್ ಅಂತ ಹೇಳಿದ್ರೆ ಈ ಕರಾವಳಿ ಭಾಗದ ಯಾವ್ಯಾವ ಪ್ರದೇಶಗಳನ್ನು ನಾವು ಅಷ್ಟು ಗುರುತಿಸ್ಕೊಳ್ಬೇಕು, ಇದಕ್ಕೆ ನಮಗೆ ಟೆಕ್ನಿಕಲ್ ಆಗಿ, ಆರ್ಥಿಕವಾಗಿ ನಮ್ಮ ಲೋಕಲ್ ಬಾಡೀಸ್ಗಳು ನಮಗೆ ಸಹಾಯ ಮಾಡ್ತಾ ಇದೆಯಾ, ಇದನ್ನ ಯಾವ ರೀತಿಯಾಗಿ ನಾವು ಎಕ್ಸಿಕ್ಯೂಟ್ ಮಾಡಬಹುದು, ಶಾಲಾ ಮಕ್ಕಳನ್ನು ತೆಗೆದುಕೊಳ್ಳುವುದಾ, ಕಾಲೇಜ್ ಮಕ್ಕಳನ್ನು ತೆಗೆದುಕೊಳ್ಳುವುದಾ, NSS ವಾಲಂಟಿಯರ್ಸ್ ಅನ್ನು ತೆಗೆದುಕೊಳ್ಳುವುದಾ, ಅಥವಾ ನಾವೇ ದುಡ್ಡು ಹಾಕೊಂಡು ಈ ತರ ಮಾಡುವುದಾ. ಸೊ ಆ ರೀತಿ ಎಲ್ಲ ಒಂದು ಫೀಸಿಬಿಲಿಟಿ, ಇದು ಹೇಗೆ ಮಾಡ್ಲಿಕ್ಕೆ ಸಾಧ್ಯವಾ ಅಂತ ಹೇಳುವಂತಹ ಕಾರ್ಯಸಾಧ್ಯತೆ ವಿಶ್ಲೇಷಣೆಯನ್ನು ನಾವು ಮಾಡಲೇಬೇಕಾಗುತ್ತೆ. ನೆಕ್ಸ್ಟ್, ಸ್ಟೇಕ್ ಹೋಲ್ಡರ್ ಇನ್ವಾಲ್ವ್ಮೆಂಟ್, ಮಧ್ಯಸ್ಥಗಾರರ ಒಳಗೊಳ್ಳುವಿಕೆ. ಯು ಹ್ಯಾವ್ ಟು ಐಡೆಂಟಿಫೈ and involve a key stakeholders including those who will be impacted by the project or have a vested interest in its success. And stakeholders may include customers, employees, investors and regulatory bodies. ಆಗ್ಲೇ ಹೇಳಿದಾಗೆ ಈಗ ಸಮಸ್ಯೆ, ಈಗ ನಾವು ಬೀಚ್ ಕ್ಲೀನಿಂಗ್ ಪ್ರಾಜೆಕ್ಟ್ ಅಂತ ಹೇಳುವಾಗ ಇದಕ್ಕೆ ಸಂಬಂಧಿಸಿದ ಮಧ್ಯಸ್ಥಗಾರರು ಅಂದ್ರೆ ಅಲ್ಲಿ ಕರಾವಳಿ ಭಾಗದ ಮೀನುಗಾರರು ಇರ್ಬೋದು. ಯಾಕಂದ್ರೆ ಕರಾವಳಿ ಭಾಗದಲ್ಲಿ ಏನೇ ಹೆಚ್ಚುವರಿಯಾದ ಸಮಸ್ಯೆ ಬಂದ್ರು ಅದು ಫಸ್ಟ್ ಎಫೆಕ್ಟ್ ಆಗುವುದು ಆ ಕೋಸ್ಟ್ ಲೈನ್ ಅಲ್ಲಿ ಇರುವವರಿಗೆ, ಹೌದಾ ಅಲ್ವಾ? ಸೊ ಹಾಗಾಗಿ ಟೂರಿಸಂ ಇಂಡಸ್ಟ್ರಿ ಇರ್ಬೋದು, ಅಥವಾ ನಮ್ಮ ಲೋಕಲ್ ಗವರ್ಮೆಂಟ್ ಬಾಡೀಸ್ ಗಳಿರ್ಬೋದು, ಅಥವಾ ಶಾಲಾ ಮಕ್ಕಳಿಗೆ NSS ಇರ್ಬೋದು, ಇವರು NCC ಇರ್ಬೋದು, ಇವರೆಲ್ಲ ಹೆಚ್ಚಾಗಿ ಕಮ್ಯುನಿಟಿ ಡೆವಲಪ್ಮೆಂಟ್ ಇದರಲ್ಲೆಲ್ಲ ಅವರು ಹೆಚ್ಚಾಗಿ ತಮ್ಮ ಸೇವೆಯನ್ನು ಸಲ್ಲಿಸುವರು. ಸೊ ಅವರನ್ನು ಇನ್ವಾಲ್ವ್ ಮಾಡೋದಾ? ಸೊ ಸ್ಟೇಕ್ ಹೋಲ್ಡರ್ ಇನ್ವಾಲ್ವ್ಮೆಂಟ್ ಅನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಯಾರ್ಯಾರು ಇದಕ್ಕೆ ಒಂದು ಪೂರಕವಾಗಿ ನಮಗೆ ಸಹಾಯ ಮಾಡ್ತಾರೆ ಅಂತ ಹೇಳುವಂತ ಅಂದಾಜು ಕೂಡ ನಮ್ಮಲ್ಲಿ ಇರಲೇಬೇಕಾಗುತ್ತೆ ನಾವು ಪ್ರಾಜೆಕ್ಟ್ ಅನ್ನ ಐಡೆಂಟಿಫಿಕೇಶನ್ ಮಾಡ್ಕೊಳ್ಳುವಾಗ. ಪ್ಲೀಸ್ ರಿಮೆಂಬರ್ ದಟ್. ಸೊ ಮಧ್ಯಸ್ಥಕಾರರ ಒಳಗೊಳ್ಳುವಿಕೆ, ಅಲ್ಲಿಯ ಲೋಕಲ್ ಬಾಡೀಸ್, ಕಾರ್ಪೊರೇಟರ್ಸ್ ಇರ್ಬೋದು, ಅಲ್ಲಿನ MLAs ಗಳಿರ್ಬೋದು, ಹೌದಾ ಅಲ್ವಾ? ಅಲ್ಲಿನ ಫಿಶಿಂಗ್ ಇಂಡಸ್ಟ್ರೀಸ್ ಇರ್ಬೋದು, ಅಥವಾ ಮೀನುಗಾರ ಮುಖಂಡರು ಇರ್ಬೋದು. ಸೊ ಹೀಗೆ ಸೊ ಸ್ಟೇಕ್ ಹೋಲ್ಡರ್ ಇನ್ವಾಲ್ವ್ಮೆಂಟ್ ಆಲ್ಸೋ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ವೆನ್ ಯು ಐಡೆಂಟಿಫೈ ಅ ಪ್ರಾಜೆಕ್ಟ್. ನೆಕ್ಸ್ಟ್, ಪ್ರಾಜೆಕ್ಟ್ ಚಾರ್ಟರ್ ಅಂತ ಒಂದು ಬೇಕಾಗುತ್ತೆ. ಯೋಜನೆಯ ಉದ್ದೇಶ, ನಿಮ್ಮ ವ್ಯಾಪ್ತಿ, ಆರಂಭಿಕ ನಿರ್ಬಂಧಗಳನ್ನು ವಿವರಿಸುವ ಒಂದು ಪ್ರಾಜೆಕ್ಟ್ ಚಾರ್ಟರ್ ಅನ್ನು ನಾವು ಅಭಿವೃದ್ಧಿಪಡಿಸಬೇಕಾಗುತ್ತೆ. ಸೊ ದ ಪ್ರಾಜೆಕ್ಟ್ ಚಾರ್ಟರ್ is that which outlines the project's purposes, objectives, scope and initial constraints. And the project charter serves as a formal document that authorizes the project and provides a high-level overview. ಈಗ ನಾನು ಆಗ್ಲೇ ಹೇಳಿದಾಗೆ ನಾವು ಬೇರೆ ಬೇರೆ ರೀತಿಯ ಮಧ್ಯಸ್ಥಗಾರರು, ಆಫೀಸರ್ಸ್ ಗಳನ್ನು ಇವರನ್ನೆಲ್ಲ ಈಗ ನಾವು ಭೇಟಿ ಆಗ್ಲಿಕ್ಕೆ ಉಂಟು ಅಂತ ಇಟ್ಟುಕೊಳ್ಳುವ. ನಮ್ಮ ಬೀಚ್ ಇದು ಪ್ರಾಜೆಕ್ಟ್ ನ ಬಗ್ಗೆ ನಾನು ಎಕ್ಸಾಂಪಲ್ ತೆಗೆದುಕೊಂಡು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಸೊ ದಿಸ್ ಇಸ್ ಜಸ್ಟ್ ಅನ್ ಎಕ್ಸಾಂಪಲ್. ಈಗ ನಾವೆಲ್ಲಾ ಕಡೆ ಹೋಗುವಾಗ ಬರೀ ಮಾತುಕತೆಯಲ್ಲೇ ಇದನ್ನ ಮಾಡ್ಕೊಂಡ್ರೆ ಆಗುವುದಿಲ್ಲ. ನಮ್ಮ ಪ್ರಾಜೆಕ್ಟ್ ಚಾರ್ಟರ್ ಅಲ್ಲಿ ನಾವು ಅದನ್ನೆಲ್ಲ ಮೆನ್ಷನ್ ಮಾಡಿರ್ತೀವಿ. ನಮ್ಮ ಈ ಪ್ರಾಜೆಕ್ಟ್ ನ ಉದ್ದೇಶ, ಅದರ ವ್ಯಾಪ್ತಿ, ನಮ್ಗೆ ಏನೆಲ್ಲ ಅಡೆತಡೆಗಳಿದೆ, ನಿಮ್ಮ ಸಹಾಯ ನಮ್ಗೆ ಹೇಗ್ ಬೇಕಾಗುತ್ತೆ ಅಂತ ತೋರಿಸ್ಕೊಳ್ಳಿಕ್ಕೆ ಒಂದು ಫಾರ್ಮಲ್ ಡಾಕ್ಯುಮೆಂಟ್ ಅದು ಪ್ರಾಜೆಕ್ಟ್ ಚಾರ್ಟರ್ ಅಂತ ಹೇಳಿದ್ರೆ. ಸೊ ಇದು ಬೇಸಿಕಲಿ ನಮ್ಗೆ ಅಧಿಕಾರಿ ವರ್ಗದವರ ಹತ್ರ ಅಥವಾ ಬೇರೆಯವರ ಹತ್ರ ಸಹಾಯ ಯಾಚನೆ ಅಥವಾ ಅವರ ಪಾಲ್ಗೊಳ್ಳುವಿಕೆಗೆ ನಮ್ಗೆ ಬೇಕಾದಾಗ ಈ ಪ್ರಾಜೆಕ್ಟ್ ಚಾರ್ಟರ್ ಇದೆಯಲ್ಲ, ಅದು ತುಂಬಾನೇ ಇಂಪಾರ್ಟೆಂಟ್. ನೆಕ್ಸ್ಟ್, ವೆರಿ ಇಂಪಾರ್ಟೆಂಟ್, ನೀಡ್ಸ್ ಅಸೆಸ್ಮೆಂಟ್, ಅಗತ್ಯತೆಗಳ ಮೌಲ್ಯಮಾಪನವನ್ನು ನಾವು ಮಾಡ್ಕೊಳ್ಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಲೋಕಲ್ ಬಾಡೀಸ್, ಶಾಲೆ, ಕಾಲೇಜುಗಳ ಹತ್ರ ಹೋಗಿ ಅವರ ಒಂದು ರೀತಿಯ ಹ್ಯೂಮನ್ ರಿಸೋರ್ಸ್ ಅನ್ನು ನಾವು ಬಳಸಬೇಕು ಅಂತ ಹೇಳುವಾಗ ನಮ್ಗೊಂದು ಅಸೆಸ್ಮೆಂಟ್ ಮಾಡ್ಕೊಳ್ಬೇಕು.
ಯಾವ ಭಾಗದಲ್ಲಿ ಯಾವ ಕಾಲೇಜ್ಗಳು ಎಷ್ಟಿದೆ, ಎಷ್ಟು ಮಂದಿ NSS ವಾಲಂಟಿಯರ್ಸ್ ಇರ್ತಾರೆ, ಯಾವ ಕಾಲೇಜುಗಳನ್ನು ನಾವು ಈ ರೀತಿ. ಸೊ ನೀಡ್ಸ್ ಅಸೆಸ್ಮೆಂಟ್ ಅನ್ನು ನಾವು ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಅಗತ್ಯತೆಗಳು ಮತ್ತು ನಿರೀಕ್ಷೆಗಳನ್ನು ಅರ್ಥ ಮಾಡ್ಕೊಂಡು ಆ ಮೌಲ್ಯಮಾಪನವನ್ನು ನಾವು ಮಾಡ್ಕೊಳ್ಬೇಕಾಗುತ್ತೆ. ಆಗ ನಾವು ಪಾಲುದಾರರು ಅಥವಾ ಸ್ಟೇಕ್ ಹೋಲ್ಡರ್ಸ್ ಹತ್ರ ಹೋಗಿ ಅವರ ಸಹಾಯವನ್ನು ಅಥವಾ ಅವರ ಒಡಂಬಡಿಕೆಯನ್ನು ಮಾಡ್ಕೊಳ್ಳಿಕ್ಕೆ ಇದು ತುಂಬಾನೇ ಸಹಾಯ ಆಗುತ್ತೆ. ಸೊ ನೀಡ್ಸ್ ಅಸೆಸ್ಮೆಂಟ್ ಆಲ್ಸೋ. ಹಾಗೂ ನಮ್ಮ ಬಜೆಟ್ ಅನ್ನು, ಈಗ ಡೋನರ್ಸ್ ಗಳ ಹತ್ರ ಹೋಗಿ ನಾವೆಲ್ಲಾದ್ರೂ ಈ ರೀತಿಯಾಗಿ ಧನ ಸಹಾಯಕ್ಕೆ ಯಾಚಿಸುವಾಗಲೂ ಕೂಡ ನೀಡ್ಸ್ ಅಸೆಸ್ಮೆಂಟ್ ಆಲ್ಸೋ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರುವಂತದ್ದು ರಿಸ್ಕ್ ಅಸೆಸ್ಮೆಂಟ್. ಅಪಾಯದ ಮೌಲ್ಯಮಾಪನವನ್ನು ಕೂಡ ಮಾಡ್ಕೊಳ್ಬೇಕು. ಐಡೆಂಟಿಫೈಯಿಂಗ್ ಪೊಟೆನ್ಷಿಯಲ್ ರಿಸ್ಕ್ಸ್ ದಟ್ ಆರ್ ಅಸೋಸಿಯೇಟೆಡ್ ವಿತ್ ದ ಪ್ರಾಜೆಕ್ಟ್, and this includes analyzing external and internal factors that may impact the project's success. Understanding risks earlier in the project allows for effective risk management planning. ಈಗ ಆಗೇನ ಹೇಳುವಂತ ಎಕ್ಸಾಂಪಲ್ ಅನ್ನೇ ನಾನು ತೆಗೆದುಕೊಳ್ತೇನೆ. ಈಗ ಸಮುದ್ರದ ಬದಿಯಲ್ಲಿ ಈ ರೀತಿಯ ಕರಾವಳಿ ಭಾಗವನ್ನು ನಾವು ಸ್ವಚ್ಛ ಬೀಚ್ ಕ್ಲೀನಿಂಗ್ ಅಂತ ಮಾಡುವಾಗ ದೇರ್ ಆರ್ ಲಾಟ್ ಆಫ್ ರಿಸ್ಕ್ ಅಸೋಸಿಯೇಟೆಡ್ ವಿತ್ ಇಟ್, ಹೌದಾ ಅಲ್ವಾ? ಸ್ಟೂಡೆಂಟ್ಸ್ ಗಳನ್ನು ನಾವು ಈ ಕೆಲಸಗಳಿಗೆ ಒಂದು ವೇಳೆ ನಾವು ಅವರನ್ನು ಸ್ಟೇಕ್ ಹೋಲ್ಡರ್ಸ್ ಆಗಿ ತೆಗೆದುಕೊಂಡು ಅವರನ್ನು ನಾವು ಈ ಕೆಲಸಕ್ಕೆ ಬಳಸುವಾಗ ಅಲ್ಲಿ ಏನ್ ರಿಸ್ಕ್ ಇರ್ತದೆ ಹೇಳಿ? ಒಂದು, ಕರಾವಳಿ ಭಾಗ ಅಂತ ಹೇಳಿದ್ರೆ ಸ್ವಲ್ಪ ನಾವು ಮಕ್ಕಳ ಕಡೆ ಗಮನ ಹರಿಸಬೇಕು, ಹೌದಾ ಅಲ್ವಾ? ಅಲ್ಲಿ ಅವರನ್ನು ಸರಿಯಾದ ರೀತಿಯಲ್ಲಿ ಗಾರ್ಡ್ ಅಲ್ಲಿ ಇಟ್ಟುಕೊಂಡು ನಾವು ಕೆಲಸ ಮಾಡ್ಬೇಕಾಗುತ್ತೆ, ಬೀಚ್ ಕ್ಲೀನಿಂಗ್ ಪ್ರಾಸೆಸ್ ಅನ್ನು ಮಾಡ್ಕೊಳ್ಬೇಕಾಗುತ್ತೆ. ಎರಡನೇದಾಗಿ, ಮಕ್ಕಳನ್ನು ಸುಮ್ಮನೆ ಬರೀ ಕೈಯಲ್ಲಿ ಈ ರೀತಿಯ ಕ್ಲೀನ್ ಅಪ್ ಮಾಡ್ಲಿಕ್ಕೆ, ಡ್ರೈವ್ ಮಾಡ್ಲಿಕ್ಕೆ ನಮ್ಗೆ ಅನುವು ಮಾಡಿಕೊಡ್ಲಿಕ್ಕೆ ಆಗುವುದಿಲ್ಲ, ಹೌದಾ ಅಲ್ವಾ? ಅವರಿಗೆ ಬೇಕಾದಂತ ಗ್ಲೌಸ್ ಇರ್ಬೋದು ಮತ್ತು ನೆಸೆಸರಿ ಆಗಿರುವಂತ ಸೇಫ್ಟಿ ಮೆಜರ್ಸ್ ಅನ್ನು ನಾವು ಕೊಡ್ಬೇಕಾಗುತ್ತೆ. ಸೊ ಈ ರೀತಿ ಆ ಕೆಲಸದೊಟ್ಟಿಗೆ ಇರುವಂತಹ ಪ್ರಾಜೆಕ್ಟ್ ನೊಟ್ಟಿಗೆ ಅಸೋಸಿಯೇಟ್ ಆಗಿರುವಂತ ರಿಸ್ಕ್ ಗಳು ಏನಿದೆ ಅದನ್ನು ಕೂಡ ನಾವು ಅನಲೈಸ್ ಮಾಡ್ಕೊಳ್ಬೇಕು. ಸೊ ಆ ರಿಸ್ಕ್ ಅನ್ನು ಕವರೇಜ್ ಮಾಡ್ಲಿಕ್ಕೆ ಹಾಗೂ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಅಪಾಯದ ನಿರ್ವಹಣೆಗೆ ಸಂಬಂಧಿಸಿದಾಗೆ ಕೂಡ ನಮ್ಗೆ ಸೂಕ್ತ ರೀತಿಯ ಪ್ಲಾನಿಂಗ್ ಮಾಡ್ಕೊಳ್ಳಿಕ್ಕೆ ಇದು ಸಹಾಯ ಆಗುತ್ತೆ. ಹಾಗೇನೆ ರಿಸೋರ್ಸ್ ಐಡೆಂಟಿಫಿಕೇಶನ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೀವು ನೆನ್ಪಿಡ್ಲಿ, ಬೀಚ್ ಕ್ಲೀನಿಂಗ್ ಪ್ರಾಜೆಕ್ಟ್ ಅಂತ ಹೇಳುವಂತ ಎಕ್ಸಾಂಪಲ್ ಅನ್ನು ಕೊಟ್ಟು ನಾನು ನಿಮ್ಗೆ ಪಾಯಿಂಟ್ಸ್ ಗಳನ್ನು ವಿವರಣೆ ಮಾಡ್ತಾ ಇದ್ದೇನೆ. ಬೀಚ್ ಕ್ಲೀನಿಂಗ್ ಒಂದು ಪ್ರಾಜೆಕ್ಟ್ ಅಲ್ಲ, ದೇರ್ ಆರ್ n ನಂಬರ್ ಆಫ್ ಪ್ರಾಜೆಕ್ಟ್ಸ್, ಯು ಕ್ಯಾನ್ ಗಿವ್ ಅನ್ ಎಕ್ಸಾಂಪಲ್, ಬಟ್ ಐ ಹ್ಯಾವ್ ಟೇಕನ್ ಎಕ್ಸಾಂಪಲ್ ಆಫ್ ಅ ಬೀಚ್ ಕ್ಲೀನಿಂಗ್ ಪ್ರಾಜೆಕ್ಟ್, ರೈಟ್? ಓಕೆ. ಇನ್ನೊಂದು ರಿಸೋರ್ಸ್ ಐಡೆಂಟಿಫಿಕೇಶನ್. You have to identify the resources that are required for the project, including personnel, budget, technology, and materials. And this will help in assessing the project's feasibility and preparing for the planning phase. ಈಗ ಆಯ್ತು, ಬೀಚ್ ಕ್ಲೀನಿಂಗ್ ಪ್ರಾಜೆಕ್ಟ್ಗೆ ಸಂಬಂಧಿಸಿದಾಗೆ ಒಂದಷ್ಟು 10 ಕಾಲೇಜಸ್ಗಳು ರೆಡಿ ಆಗಿದ್ದಾರೆ ನಮ್ಮೊಟ್ಟಿಗೆ ಕೆಲಸ ಮಾಡ್ಲಿಕ್ಕೆ ಅಂತ ಇಟ್ಟುಕೊಳ್ಳಿ. ಅವರು ತಮ್ಮ ಸಮ್ಮತಿಯನ್ನು ಕೊಟ್ಟಿದ್ದಾರೆ, MOU ಅನ್ನು ಮಾಡ್ಕೊಂಡಿದ್ದಾರೆ. ಬೀಚ್ ಕ್ಲೀನಿಂಗ್ಗೆ ನಾವು ಇಷ್ಟು ಮಕ್ಕಳನ್ನು ಪ್ರತಿ 3 ತಿಂಗಳಿಗೊಂದ್ಸಲ ಕಳಿಸ್ತೇವೆ, ಹಾಗೆ ಹೀಗೆ ಅಂತ ಹೇಳಿಬಿಟ್ಟು. ಈಗ ಅಷ್ಟು ಮಾಡಿದಕ್ಕೆ ಸಾಕಾಗುತ್ತಾ? ಇಲ್ಲ. ನಾವು ಪ್ರಾಜೆಕ್ಟ್ ಅಂತ ಹೇಳಿ ಮಾಡುವಾಗ ಬೇಕಾಗುವಂತ ರಿಸೋರ್ಸಸ್ ಅನ್ನು ನಾವು ಐಡೆಂಟಿಫಿಕೇಶನ್ ಮಾಡಬೇಕಾಗುತ್ತೆ. ಈಗ ಮಕ್ಕಳು ಅಲ್ಲಿ ಕ್ಲಿನಿಕ್ಗೆ ಬರುವಾಗ ಅವರಿಗೆ ಏನಾದ್ರೂ ರೆಫ್ರೆಶ್ಮೆಂಟ್ಸ್ ಕೊಡ್ಬೇಕಾಗುತ್ತೆ, ಹೌದಾ ಅಲ್ವಾ? ಸೇಫ್ಟಿ ಮೆಷರ್ಸ್ಗೆ ಪೂರಕವಾಗಿ ನಾವು ಐಟಮ್ಸ್ ಅನ್ನು ಬೈ ಮಾಡಬೇಕಾಗುತ್ತೆ. ಗ್ಲೌಸ್, ಮತ್ತೆ ಕೆಲವು ಸಲ ಸ್ಕೂಲ್ಸ್ಗಳು ಟು ಅಂಡ್ ಫ್ರೋ ಬಸ್ ಅಥವಾ ಕನ್ವೇಯನ್ಸ್ಗೆ ಸಂಬಂಧಿಸಿದಾಗೆ ಕೆಲವು ಸಲ TADA ಅನ್ನು ಕೇಳ್ತಾರೆ. ಸೊ ಅದನ್ನು ಕೂಡ ಕೊಡಬೇಕಾಗುತ್ತೆ ತುಂಬಾ ದೂರ ಇರುವಾಗ, ಯಾಕಂದ್ರೆ ಬೀಚ್ ಅಂತ ಹೇಳುವಾಗ ಆಕ್ಸೆಸ್ ಸ್ವಲ್ಪ ದೂರ ಇರುತ್ತೆ. ಸೊ ಅದಕ್ಕೆ ಬೇಕಾಗುವಂತ ಮೆಟೀರಿಯಲ್ಸ್ ಗಳಿರ್ಬೋದು. ಸೊ ಇದನ್ನೆಲ್ಲ, ಈ ರಿಸೋರ್ಸಸ್ ಎಷ್ಟೆಲ್ಲ ಇದಕ್ಕೆ ಬೇಕಾಗುತ್ತೆ, ಮ್ಯಾನ್ ಪವರ್ ಬೇಕಾಗುತ್ತೆ, ಎಷ್ಟೆಲ್ಲ ಒಂದು ರೀತಿಯ ಬಜೆಟ್ ಬೇಕಾಗುತ್ತೆ, ಇದನ್ನೆಲ್ಲ ಅವರು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಸೊ ಹಣಕಾಸಿನ ವಿಚಾರ ಇರ್ಬೋದು, ಮ್ಯಾನ್ ಪವರ್ ಇರ್ಬೋದು, ಟೆಕ್ನಾಲಜಿ ಇರ್ಬೋದು, ಮೆಟೀರಿಯಲ್ಸ್ ಇರ್ಬೋದು, ಈ ಎಲ್ಲ ಸಂಪನ್ಮೂಲಗಳ ಗುರುತಿಸುವಿಕೆಯನ್ನು ಕೂಡ ನಾವು ಮಾಡಬೇಕಾಗುತ್ತೆ. ಇನ್ನೊಂದು, ಅಲೈನ್ಮೆಂಟ್ ವಿತ್ ಆರ್ಗನೈಸೇಷನಲ್ ಅಬ್ಜೆಕ್ಟಿವ್ಸ್, ವೆರಿ ಇಂಪಾರ್ಟೆಂಟ್. ಈಗ ನಿಮ್ಮ ಪ್ರಾಜೆಕ್ಟ್ ನ ಉದ್ದೇಶ ಏನು? ಬೀಚ್ ಅನ್ನು ಕ್ಲೀನ್ ಮಾಡುವುದು. ಸೊ ವಿ ಹ್ಯಾವ್ ಟು ಎನ್ಶೂರ್ that the identified projects aligns with the overall strategic objectives and goals of the organization, and projects that contribute to the organization's mission are more likely to receive support and resources. ಈಗ ನಿಮ್ಮ ಸಂಸ್ಥೆಗೆ, ಒಂದು ಸಂಸ್ಥೆ ಅಥವಾ ನಿಮ್ಮ ಪ್ರಾಜೆಕ್ಟ್ಗೆ ಒಂದು ಉದ್ದೇಶ ಏನಿದೆ? ಕರಾವಳಿ ಭಾಗದ ಬೀಚ್ ಕ್ಲೀನಪ್ ಅನ್ನು ಮಾಡುವಂಥದ್ದು, ಅಥವಾ ಕರಾವಳಿ ಭಾಗದ ಸಮುದ್ರಗಳನ್ನು ನಾವು ಅಂದ್ರೆ ಕರಾವಳಿ ತೀರವನ್ನು ಸ್ವಚ್ಛವಾಗಿಟ್ಕೊಳ್ಳುವಂಥದ್ದು. ಸೊ ಅದನ್ನು ಬಿಟ್ಟು ನೀವು ಎಲ್ಲೋ ಒಂದು ಪ್ಲಾಂಟ್, ಅಂದ್ರೆ ನೀವೆಲ್ಲೋ ಒಂದು ಸಸಿ ನಡುವಂತ ಕಾರ್ಯಕ್ರಮ ಎಲ್ಲ ಮಾಡ್ಕೊಂಡ್ರೆ ಅದು ನಿಮ್ಮ ಉದ್ದೇಶ ಅಲ್ಲಿ ಟ್ಯಾಲಿ ಆಗುವುದಿಲ್ಲ, ಹೌದಾ ಅಲ್ವಾ? ಸಸಿ ನಡುವುದು ಕೂಡ ಅದೊಂದು ಒಳ್ಳೆ ರೀತಿಯ ಎನ್ವೈರನ್ಮೆಂಟಲ್ ಪ್ರಾಜೆಕ್ಟೇ. ಬಟ್ ನಿಮ್ಮ ಒಂದು ಸಂಸ್ಥೆಯ ಮುಖ್ಯ ಉದ್ದೇಶ ಏನು? ಕೋಸ್ಟಲ್ ಕ್ಲೀನಪ್ ಡ್ರೈವ್ ಅಂತ ಹೇಳುವಂತ ಒಂದು ಪ್ರಾಜೆಕ್ಟ್ಗೆ ನೀವು ಈ ತರ ಒಂದು ಐಡೆಂಟಿಫೈ ಮಾಡಿದ್ದೀರಿ. ಸೊ ಆ ನಿಟ್ಟಿನಲ್ಲಿ ಇರುವಾಗ ಫಸ್ಟ್ ನಾವು ಆ ಕೋಸ್ಟಲ್ ಭಾಗದಲ್ಲಿರುವಂತ ಪೊಲ್ಯೂಷನ್ ಅನ್ನು ನಾವು ಅಡ್ರೆಸ್ ಮಾಡಬೇಕಾಗುತ್ತೆ. ಸೊ ಯಾವಾಗ ನಿಮ್ಮ ಪ್ರಾಜೆಕ್ಟ್ ಮತ್ತು ನಿಮ್ಮ ಸಂಸ್ಥೆಗೆ ಸಂಬಂಧಿಸಿದ ಉದ್ದೇಶಗಳು
ಪ್ಯಾರಲಲ್ ಆಗಿರ್ತದೆ ಅಥವಾ ಒಂದೇ ರೀತಿಯಾಗಿರ್ತದೆ, ಆಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಪ್ರಾಜೆಕ್ಟಿಗೆ ಇದೆಯಲ್ಲ ಒಳ್ಳೆ ರೀತಿಯ ಸಪೋರ್ಟ್ ಮತ್ತು ಸಂಪನ್ಮೂಲಗಳ ಒಂದು ಹರಿವು ಬರ್ತದೆ ಅಥವಾ ಬೆಂಬಲ ಸಿಗ್ತದೆ ಅಂತ ಹೇಳುವಂಥದ್ದು. ಇನ್ನೊಂದು ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್. ಯೋಜನೆಯ ಆರ್ಥಿಕ ಕಾರ್ಯಸಾಧ್ಯತೆಯನ್ನು ಮೌಲ್ಯಮಾಪನ ಮಾಡಲು ವೆಚ್ಚ ಲಾಭದ ವಿಶ್ಲೇಷಣೆಯನ್ನು ಕೂಡ ನಾವು ಮಾಡಬೇಕಾಗುತ್ತೆ. ಹಾಗೂ ಇದು ಯೋಜನೆಗೆ ಸಂಬಂಧಿಸಿದ ವೆಚ್ಚಗಳನ್ನು ಅಂದಾಜು ಮಾಡುವುದು ಮತ್ತು ಅವುಗಳನ್ನು ನಿರೀಕ್ಷಿತ ಪ್ರಯೋಜನಗಳಿಗೆ ಹೋಲಿಸುವುದನ್ನು ಕೂಡ ಒಳಗೊಂಡಿರ್ತದೆ. ಉದಾಹರಣೆ ನೋಡಿ, ಈಗ ಈ ಬೀಚ್ ಕ್ಲೀನ್ ಅಪ್ ಡ್ರೈವ್ ನ ಒಂದು ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್ ಅನ್ನು ಯಾವ ರೀತಿ ಮಾಡ್ಕೊಳ್ಬಹುದು? ಆಯ್ತು, ಈಗ ಮಕ್ಕಳು ಬರ್ತಾರೆ, ಪ್ರತಿ ತಿಂಗಳಿಗೆ 4-5 ತಂಡ ಮಕ್ಕಳು ಬಂದು ಈಗ ಎಲ್ಲ ಬೀಚ್ ಅನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಅಷ್ಟು ಒಂದು ಏನ್ ಹೇಳೋದು ತ್ಯಾಜ್ಯ ವಸ್ತುಗಳನ್ನು ಕಲೆಕ್ಟ್ ಮಾಡ್ತಾರೆ. ಸೊ ಬೀಚ್ ಕ್ಲೀನ್ ಅಪ್ ಡ್ರೈವ್ಗೆ ಹೆಚ್ಚಾಗಿ ಹೋದಾಗ ನಾನು ಹೇಳೋದು ಹೆಚ್ಚಾಗಿ ಚಪ್ಪಲಿಗಳು, ಪ್ಲಾಸ್ಟಿಕ್ ಬಾಟಲ್ಸ್ಗಳು, ಮತ್ತೆ ಈ ಯುನೋ ಥರ್ಮಕಾಲ್ನ ಕೆಲವು ಅಂಶಗಳು, ಸೊ ಹೆಚ್ಚಾಗಿ ಈ ಪ್ಲಾಸ್ಟಿಕ್ ಮ್ಯಾಟರ್ಸ್ ಗಳೆಲ್ಲ ಸಿಗ್ತದೆ. ಈಗ ಅದನ್ನ ಏನ್ ಮಾಡ್ತೀರಿ ನೀವು? ಅದನ್ನು ಪಕ್ಕದಲ್ಲಿ ಎಲ್ಲಾದ್ರೂ ರೀಸೈಕ್ಲಿಂಗ್ ಇದಕ್ಕೆ ಯೂನಿಟ್ ಗಳಿಗೆ ನೀವು ಕೊಡ್ತೀರಾ, ಅಥವಾ ನೀವೇ ಏನಾದ್ರೂ ಅದರಿಂದ ರೀಸೈಕ್ಲಿಂಗ್ ಯೂನಿಟ್ ಅನ್ನು ಎಸ್ಟಾಬ್ಲಿಷ್ ಮಾಡ್ತೀರಾ? ಸೊ ಈ ರೀತಿಯ ಕಾಸ್ಟ್ ಬೆನಿಫಿಟ್, ಅದರಿಂದ ಏನಾದ್ರೂ ನಿಮ್ಗೆ ಯುನೋ ರೆವೆನ್ಯೂ ಜನರೇಟ್ ಆಗುತ್ತಾ? ಸೊ ಇದನ್ನೆಲ್ಲ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಪ್ರಾಜೆಕ್ಟ್ ಅನ್ನು ಐಡೆಂಟಿಫಿಕೇಶನ್ ಮಾಡುವಾಗ ಈ ಎಲ್ಲ ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್ ಅನ್ನು ಕೂಡ ನೀವು ಮಾಡಬೇಕಾಗುತ್ತೆ. ಇಸ್ ಇಟ್ ಕ್ಲಿಯರ್? ಸೊ ಕಂಡಕ್ಟಿಂಗ್ ಅ ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್ ಟು ಇವ್ಯಾಲ್ಯುಯೇಟ್ the financial feasibility of the project, and this involves estimating the cost associated with the project and comparing them to the expected benefits. Is it clear? ಈಗ ಸುಮ್ಮನೆ ಕರಾವಳಿ ಭಾಗದಲ್ಲಿ ಒಂದಷ್ಟು ತ್ಯಾಜ್ಯವನ್ನು ಒಟ್ಟುಗೂಡಿಸಿ ಮತ್ತೆ ಅಲ್ಲೇ ಬಿಟ್ಟು ಹೋದ್ರೆ ಅದು ಪುನಃ ಗಬ್ಬೆ ಇಡ್ತದೆ, ಹೌದಾ ಅಲ್ವಾ? ಅದು ಪುನಃ ಗಲೀಜಾಗುತ್ತೆ ಅಥವಾ ಅದು ತೊಂದರೆಗೀಡಾಗುತ್ತೆ ಗಾಳಿ ಇದಕ್ಕೆಲ್ಲ, ಅಲೆಗಳಿಗೆಲ್ಲ. ಬಟ್ ಆ ತ್ಯಾಜ್ಯವನ್ನು ಬೇರೆ ಕಡೆ ಎಲ್ಲಾದ್ರೂ ನಾವು ಹೋಗಿ ಅದನ್ನು ಸಂಸ್ಕರಣೆ ಮಾಡುವುದಾ ಅಥವಾ ಎಲ್ಲಾದ್ರೂ ಅದನ್ನು ರೀಸೈಕಲ್ ಮಾಡುವಾಗ ಅದರಿಂದ ಏನಾದ್ರೂ ಒಂದು ಬೆನಿಫಿಟ್ ಆಗುವಂಥದ್ದು. ಸೊ ಈ ರೀತಿಯ ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್ ಅನ್ನು ನಾವು ನಮ್ಮ ಪ್ರಾಜೆಕ್ಟ್ ಅನ್ನು ಐಡೆಂಟಿಫಿಕೇಶನ್ ಮಾಡುವಾಗ ಈ ಅನಾಲಿಸಿಸ್ ಅನ್ನು ಕೂಡ ನಾವು ಮಾಡಬೇಕಾಗುತ್ತೆ. ಹಾಗೇನೆ legal and regulatory compliance. We have to ensure that the proposed project complies with the relevant laws and regulation and industry standards, and this includes obtaining necessary approvals and permits. ಆಗ್ಲೇ ಹೇಳಿದಾಗೆ ನಮ್ದು ಯಾವುದೇ ಪ್ರಾಜೆಕ್ಟ್ ಇರ್ಲಿ, ಈಗ ನಾವೀಗ ಬೀಚ್ ಕ್ಲೀನಿಂಗ್ ಪ್ರಾಜೆಕ್ಟ್ ಅಂತ ಹೇಳಿ ಒಂದು ವೇಳೆ ನಾವು ಮಾಡ್ಕೊಂಡ್ರೆ ಅಲ್ಲಿನ ಲೋಕಲ್ ಬಾಡೀಸ್ ಇರ್ಬೋದು, ಹೌದಾ ಅಲ್ವಾ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಶಾಲಾ ಕಾಲೇಜಿನ ಪ್ರಿನ್ಸಿಪಲ್ಗಳ ಒಪ್ಪಿಗೆ ಇರ್ಬೋದು. ಸೊ ಇದನ್ನೆಲ್ಲ ನಾವು ಕನ್ಸೆಂಟ್ ಅನ್ನು ತೆಗೆದುಕೊಂಡು ಯಾವುದೇ ಲಾ ಮತ್ತು ರೆಗ್ಯುಲೇಷನ್ಗೆ ಅಡ್ಡಿ ಆಗದ ರೀತಿಯಲ್ಲಿ ನಾವು ಈ ರೀತಿಯಾಗಿ ಮಾಡ್ಕೊಳ್ಬೇಕಾಗುತ್ತೆ. ಇಸ್ ಇಟ್ ಕ್ಲಿಯರ್? ಹಾಗೆಯೇ ಎನ್ವೈರನ್ಮೆಂಟಲ್ ಅಂಡ್ ಸೋಷಿಯಲ್ ಇಂಪ್ಯಾಕ್ಟ್. Assess the potential environmental and social impact of the project, and some projects may have implications for the community or the environment, and these factors should be considered and mitigated as necessary. So ಕೆಲವು ಸಲ ಕೆಲವು ಪ್ರಾಜೆಕ್ಟ್ಗಳಿಂದ ಪರಿಸರ ಮತ್ತು ಸಮಾಜಕ್ಕೆ ಏನಾದ್ರೂ ಒಂದು ರೀತಿಯ ಹಾನಿ ಆಗಬಹುದು. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಬೀಚ್ ಕ್ಲೀನಿಂಗ್ ಪ್ರಾಜೆಕ್ಟ್ ಅಲ್ಲಿ ಅಂತ ನಾವು ಎಕ್ಸಾಂಪಲ್ ಅಲ್ಲಿ ತಗೊಂಡದ್ರಲ್ಲಿ ಪರಿಸರಕ್ಕೆ ಸಮಾಜಕ್ಕೆ ಏನೋ ಅಲ್ಲಿ ಇಂಪ್ಯಾಕ್ಟ್ ಆಗುವಂಥದ್ದು ಕಾಣೋದಿಲ್ಲ. ಬಟ್ ಕೆಲವು ಪ್ರಾಜೆಕ್ಟ್ ಗಳಲ್ಲಿ ಈ ರೀತಿ ಪರಿಸರಕ್ಕೆ ಅಥವಾ ಸಮಾಜಕ್ಕೆ ಏನಾದ್ರೂ ಒಂದು ರೀತಿಯ ಇಂಪ್ಯಾಕ್ಟ್ ಆದ್ರೆ ಅದನ್ನು ನಿಭಾಯಿಸ್ಲಿಕ್ಕೆ ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದೇವೆ, ಸೊ ಅದು ಕೂಡ ನಾವು ಮೆನ್ಷನ್ ಮಾಡಬೇಕು. So once a project is identified and the initial analysis is completed, the organization can proceed to the next phase of project management, including planning, execution, monitoring and closure. So ಇದು ಇಷ್ಟು ಪ್ರಾಜೆಕ್ಟ್ ಐಡೆಂಟಿಫಿಕೇಶನ್ ನ ಬೇರೆ ಬೇರೆ ಹಂತಗಳು. ಇದು ಕನ್ನಡದಲ್ಲಿರುವಂಥದ್ದು. ಸೊ ಪ್ರಾಜೆಕ್ಟ್ ಅನ್ನು ಐಡೆಂಟಿಫೈ ಮಾಡುವುದು ಅಂತ ಹೇಳಿದ್ರೆ ಏನೋ ಒಂದು ಈ ತರ ಮಾಡಿ ಮತ್ತೆ ಸೀದಾ ಅದಕ್ಕೆ ನಾವು ಅಂದ್ರೆ ನೇರವಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡುವುದಲ್ಲ, ಬದಲಾಗಿ ಇಷ್ಟೆಲ್ಲ ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಟುಕೊಂಡು ಅಂತ ಹೇಳಿ ಆ ನಂತರ ನಾವು ಮುಂದೆ ಹೋಗುವಂಥದ್ದು. ಸೊ ದಿಸ್ ಇಸ್ ಐಡೆಂಟಿಫಿಕೇಶನ್ ಆಫ್ ಅ ಪ್ರಾಜೆಕ್ಟ್. ನೆಕ್ಸ್ಟ್ ಬರುವಂಥದ್ದು ಬೇಸಿಕ್ ಫ್ಯಾಕ್ಟರ್ಸ್ ಫಾರ್ ಪ್ರಪೋಸಲ್ ಡೆವಲಪ್ಮೆಂಟ್. ಆಯ್ತು, ಈಗ ನಾವು ಒಂದು ಪ್ರಾಜೆಕ್ಟ್ ಅನ್ನು ಐಡೆಂಟಿಫೈ ಮಾಡಿದ್ದೇನೆ. ಈಗ ಪ್ರಾಜೆಕ್ಟ್ ಅನ್ನು ಐಡೆಂಟಿಫಿಕೇಶನ್ ಮಾಡಿದ ನಂತರ ಅದರ ಒಂದು ರೀತಿಯ ಯಶಸ್ವಿ ಅಂದ್ರೆ ಅದನ್ನು ಇಂಪ್ಲಿಮೆಂಟೇಷನ್ಗೆ ಅಥವಾ ಪ್ರಪೋಸಲ್ ಡೆವಲಪ್ ಮಾಡಲಿಕ್ಕೆ ಏನೆಲ್ಲ ಫ್ಯಾಕ್ಟರ್ಸ್ಗಳು ಇರ್ತದೆ. ಸೊ ಡೆವಲಪಿಂಗ್ ಅ ಸಕ್ಸಸ್ಫುಲ್ ಪ್ರಾಜೆಕ್ಟ್ ಪ್ರಪೋಸಲ್ ಇನ್ವಾಲ್ವ್ಸ್ ಕೇರ್ಫುಲ್ ಪ್ಲಾನಿಂಗ್ ಅಂಡ್ ಕನ್ಸಿಡರೇಷನ್ ಆಫ್ ವೇರಿಯಸ್ ಫ್ಯಾಕ್ಟರ್ಸ್. A well-crafted proposal not only outlines the project's objectives but also
provides a compelling case for why the project should be undertaken, and here are some basic factors to consider during proposal development. ಸೊ ಒಂದು ಪ್ರಸ್ತಾವನೆಯನ್ನು ಅಥವಾ ಒಂದು ಯೋಜನೆಯನ್ನು ಅಭಿವೃದ್ಧಿಪಡಿಸುವಾಗ ಕೆಲವೆಲ್ಲ ಅದಕ್ಕೆ ಪೂರಕವಾಗಿ ಪರಿಗಣಿಸಬೇಕಾದಂತ ಕೆಲವು ಮೂಲಭೂತ ಅಂಶಗಳು ಹೀಗಿವೆ. ಯಾಕೆ ಈ ಯೋಜನೆಯನ್ನು ನಾವು ಕೈಗೊಳ್ಳಬೇಕು ಎಂಬುದಕ್ಕೆ ನಾವು ಬಲವಾದ ಒಂದು ರೀತಿಯ ಒಂದು ತಳಹದಿಯನ್ನು ಇದು ಕೊಡುವಂಥದ್ದು. ಸೊ ವಾಟ್ ಆರ್ ದ ಬೇಸಿಕ್ ಫ್ಯಾಕ್ಟರ್ಸ್ ಫಾರ್ ಪ್ರಪೋಸಲ್ ಡೆವಲಪ್ಮೆಂಟ್? ಈಗ ಆಗ್ಲೇ ಹೇಳಿದಾಗೆ ಬೀಚ್ ಕ್ಲೀನಿಂಗ್ ಅಂತ ಹೇಳುವಂತ ಈ ಒಂದು ಪ್ರಾಜೆಕ್ಟಿಗೆ ಸಂಬಂಧಿಸಿದಾಗೆ ನಾವೀಗ ಒಂದು ಪ್ರಪೋಸಲ್ ಅನ್ನು ಡೆವಲಪ್ ಮಾಡಬೇಕು, ಹೌದಾ ಅಲ್ವಾ? ಸೊ ಪ್ರಪೋಸಲ್ ಅನ್ನು ಡೆವಲಪ್ ಮಾಡ್ಲಿಕ್ಕೆ ಏನೆಲ್ಲ ಒಂದು ರೀತಿಯ ಅಂಶಗಳು ನಾವು ಒಳಗೊಂಡಿರಬೇಕು? ಮೊದಲನೇದಾಗಿ ಪ್ರಾಜೆಕ್ಟ್ ಟೈಟಲ್ ಅಂಡ್ ಓವರ್ ವ್ಯೂ, ಹೌದಾ ಅಲ್ವಾ? ಯೋಜನೆಗೆ ಒಂದು ಶೀರ್ಷಿಕೆ ಮತ್ತೊಂದು ಓವರ್ ವ್ಯೂ ಇರಬೇಕು, ಒಂದು ಒಟ್ಟಾರೆ ಆಗಿರುವಂತಹ ಒಂದು ಪಕ್ಷಿ ನೋಟ ಅದರಲ್ಲಿ ಸಿಗಬೇಕು ನಮಗೆ. ಸೊ ವಿ ಹ್ಯಾವ್ ಟು ಕ್ಲಿಯರ್ಲಿ ಡಿಫೈನ್ ದ ಪ್ರಾಜೆಕ್ಟ್ ವಿತ್ ಅ ಕನ್ಸೈಸ್ ಅಂಡ್ ಡಿಸ್ಕ್ರಿಪ್ಟಿವ್ ಟೈಟಲ್. Provide an overview that summarizes the purpose, the goals, the significance of the project. ಸೊ ಮೊದಲನೇದಾಗಿ ಯೋಜನೆಗೆ ಒಂದು ಉತ್ತಮ ರೀತಿಯ ಶೀರ್ಷಿಕೆ ಮತ್ತು ಅದಕ್ಕೆ ಪೂರಕವಾಗಿರುವಂತಹ ಒಂದು ಪಕ್ಷಿ ನೋಟ ಬೀರುವಂತ ಎಲ್ಲ ಅಂಶಗಳನ್ನು ಅದು ಒಳಗೊಂಡಿರಬೇಕು. ಸಂಕ್ಷಿಪ್ತ ಮತ್ತು ವಿವರಣಾತ್ಮಕ ಶೀರ್ಷಿಕೆಯೊಂದಿಗೆ ಯೋಜನೆಯನ್ನು ಸ್ಪಷ್ಟವಾಗಿ ವ್ಯಾಖ್ಯಾನಿಸಿರಬೇಕು. ಯೋಜನೆಯ ಉದ್ದೇಶ, ಗುರಿಗಳು ಮತ್ತು ಪ್ರಾಮುಖ್ಯತೆಯನ್ನು ಸಾರಾಂಶ ಮಾಡುವ ಒಂದು ಓವರ್ ವ್ಯೂ, ಅವಲೋಕನವನ್ನು ಕೂಡ ಅಲ್ಲಿ ಕೊಡಬೇಕಾಗುತ್ತೆ. ಇನ್ನೊಂದು ಎಕ್ಸಿಕ್ಯೂಟಿವ್ ಸಮ್ಮರಿ. It includes a brief executive summary that highlights the key aspects of the proposal, such as problem statement, proposed solution, and anticipated outcomes. So, ಕಾರ್ಯನಿರ್ವಾಹಕ ಸಾರಾಂಶ ಅಂತ ನಾವಿದಕ್ಕೆ ಹೇಳ್ತೇವೆ. ಅಂದ್ರೆ ಸಮಸ್ಯೆಯನ್ನು ಅಲ್ಲಿ ಹೇಳೋದು, ಪ್ರಸ್ತಾವಿತ ಪರಿಹಾರ, ನಿಮ್ಮ ಕಾರ್ಯದ ಮುಖಾಂತರ ಹೇಗೆ ಅದು ಪ್ರಸ್ತಾವಿತ ಪರಿಹಾರವನ್ನು ಒದಗಿಸ್ತದೆ, ಮತ್ತು ನಿರೀಕ್ಷಿತ ಫಲಿತಾಂಶಗಳಂತಹ ಪ್ರಸ್ತಾವನೆಯ ಪ್ರಮುಖ ಅಂಶಗಳನ್ನು ನಾವು ಅಲ್ಲಿ ಹೈಲೈಟ್ ಮಾಡುವ ಸಂಕ್ಷಿಪ್ತ ಕಾರ್ಯನಿರ್ವಾಹಕ ಸಾರಾಂಶವನ್ನು ಕೂಡ ನಾವು ಅಲ್ಲಿ ಸೇರಿಸಬೇಕಾಗುತ್ತೆ. ನೆಕ್ಸ್ಟ್ ಬರುವಂತದ್ದು ಇಂಟ್ರೊಡಕ್ಷನ್. ನಿಮ್ಮ ಪ್ರಪೋಸಲ್ ನ ಪರಿಚಯವನ್ನು ನೀವು ಹೇಗೆ ಮಾಡ್ತೀರಿ? ಸೊ ವಿ ಹ್ಯಾವ್ ಟು ಇಂಟ್ರೊಡ್ಯೂಸ್ ಆರ್ಗನೈಸೇಷನ್ ಆರ್ ಇಂಡಿವಿಜುವಲ್ submitting the proposal and provide context for the proposal and explain the need or opportunity that the project addresses. ಸೊ ಇಡೀ ಪ್ರಸ್ತಾವನೆಯನ್ನು ಸಲ್ಲಿಸುವ ಸಂಸ್ಥೆ ಅಥವಾ ವ್ಯಕ್ತಿಯನ್ನು ಆ ಪರಿಚಯದಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡಬೇಕಾಗುತ್ತೆ ಮತ್ತು ಪ್ರಸ್ತಾವನೆಗೆ ಸಂದರ್ಭವನ್ನು ಒದಗಿಸಿ ಯೋಜನೆಯನ್ನು ತಿಳಿಸುವ ಅಗತ್ಯ ಮತ್ತು ಅವಕಾಶವನ್ನು ಅಲ್ಲಿ ನಾವು ವಿವರಿಸಬೇಕಾಗುತ್ತೆ. ಇನ್ನೊಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಆರ್ ನೀಡ್ಸ್ ಅಸೆಸ್ಮೆಂಟ್, ಸಮಸ್ಯೆಯ ಹೇಳಿಕೆ ಅಥವಾ ಅಗತ್ಯಗಳ ಮೌಲ್ಯಮಾಪನ. ಆಗ್ಲೇ ಹೇಳಿದಾಗೆ ಯೋಜನೆಯು ಪರಿಹರಿಸಲು ಉದ್ದೇಶಿಸಿರುವ ಸಮಸ್ಯೆಯನ್ನು ಅಥವಾ ಅಗತ್ಯವನ್ನು ಸ್ಪಷ್ಟವಾಗಿ ನಾವಲ್ಲಿ ವಿವರಿಸಬೇಕು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅಲ್ಲಿ, ಮತ್ತು ಸಮಸ್ಯೆಯ ಮಹತ್ವವನ್ನು ಒತ್ತಿ ಹೇಳಲು ಸಂಬಂಧಿಸಿದ ಒಂದು ದತ್ತಾಂಶ, ಅಂಕಿಅಂಶಗಳು ಅಥವಾ ಪುರಾವೆಗಳನ್ನು ನಿಮ್ಮ ಹೇಳಿಕೆಯಲ್ಲಿ ಬೆಂಬಲಿಸಬೇಕು. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳೋದು, ಬೀಚ್ ಕ್ಲೀನಿಂಗ್ ಅಂತ ಹೇಳುವಾಗ ಅದಕ್ಕೆ ಪೂರಕವಾಗಿರುವಂತ ಕರಾವಳಿ ಭಾಗದಲ್ಲಿ ಎಷ್ಟೆಷ್ಟು ಬೀಚ್ಗಳು ಇವೆ, ಆ ಬೀಚ್ಗಳ ಒಂದು ವಿಡಿಯೋಸ್ ಇರ್ಬೋದು ಅಥವಾ ಸ್ಟ್ಯಾಟಿಸ್ಟಿಕ್ಸ್ ಇರ್ಬೋದು, ಹೇಗೆ ಮಾಲಿನ್ಯಗೊಳ್ತಾ ಇದೆ, ಎಷ್ಟು ವಿಸಿಟರ್ಸ್ಗಳು ಅಲ್ಲಿ ಬರ್ತಾರೆ ಬೀಚ್ಗಳಿಗೆ. ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ಕ್ರಿಸ್ಮಸ್ ಟೈಮ್ ಅಲ್ಲಿ ನಾವು ನೋಡಿದ್ರೆ ಮಂಗಳೂರಿನ ಹೆಚ್ಚಿನ ಬೀಚ್ಗಳು ಕೂಡ ಇಟ್ ವಾಸ್ ಓವರ್ ಕ್ರೌಡೆಡ್. ಸೊ ಇಮ್ಯಾಜಿನ್ ಎಷ್ಟು ಮಂದಿಯಲ್ಲಿ ಬಂದು ಅದು ಪೊಲ್ಯೂಟ್ ಆಗಿರ್ಬೋದು ಆ ಭಾಗ. ಸೊ ಇದನ್ನೆಲ್ಲ ನಾವು ಬೇರೆ ಬೇರೆ ಸನ್ನಿವೇಶಗಳಲ್ಲಿ ದತ್ತಾಂಶಗಳನ್ನು ಕೊಟ್ಕೊಂಡು ನಮ್ಮ ಈ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅಥವಾ ನೀಡ್ಸ್ ಅಸೆಸ್ಮೆಂಟ್ ಅನ್ನು ನಾವು ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಅದನ್ನು ಇನ್ನಷ್ಟು ನಾವು ಬಲಪಡಿಸಬಹುದು. ಹಾಗೇನೆ ಅಬ್ಜೆಕ್ಟಿವ್ಸ್ ಅಂಡ್ ಗೋಲ್ಸ್, ನಿಮ್ಮ ಪ್ರಪೋಸಲ್ ನ ಉದ್ದೇಶ ಮತ್ತು ಗುರಿಯನ್ನು ಕೂಡ ನಿರ್ದಿಷ್ಟವಾಗಿ ಹೇಳಬೇಕಾಗುತ್ತೆ. ಸ್ಕೋಪ್ ಆಫ್ ವರ್ಕ್, ಕೆಲಸದ ವ್ಯಾಪ್ತಿಯನ್ನು ಹೇಳಬೇಕು ನೀವು. ಅಂದ್ರೆ ನಿಮ್ಮ ಈ ಒಂದು ಪ್ರಾಜೆಕ್ಟ್ ನಿಂದಾಗಿ ಏನೆಲ್ಲ ಕೆಲಸಗಳು ಅದರಲ್ಲಿ ಒಳಗೊಂಡಿರ್ತದೆ. ಬೀಚ್ ನ ಶುಚಿತ್ವ ಇರ್ಬೋದು, ಮತ್ತೆ ಕರಾವಳಿ ಭಾಗದ ಜನರಿಗೆ ಜಾಗೃತಿ ಉಂಟು ಮಾಡುವುದಿರ್ಬೋದು, ಪರಿಸರ ಮಾಲಿನ್ಯದಿಂದ ಉಂಟಾಗುವಂತ ಸಮಸ್ಯೆಗಳ ಬಗ್ಗೆ ಅಲ್ಲಿನ ಲೋಕಲೈಟ್ಸ್ಗೆ ಜಾಗೃತಿ ಮೂಡುವಂತದ್ದಿರ್ಬೋದು. ಸೊ ಈ ರೀತಿ ಏನೆಲ್ಲ ನಿಮ್ಮ ಪ್ರಾಜೆಕ್ಟ್ ನ ಒಳಗೆ ಆ ಒಂದು ಕಾರ್ಯಕ್ಷೇತ್ರದ ವ್ಯಾಪ್ತಿಯನ್ನು ನೀವು ಮಾಡ್ಕೊಳ್ತೀರಿ ಅಂತ ಹೇಳುವುದನ್ನು ನೀವು ಸ್ಕೋಪ್ ಆಫ್ ವರ್ಕ್ ಅಲ್ಲಿ ವಿವರಿಸಬೇಕಾಗುತ್ತೆ. ಹಾಗೆಯೇ ಮೆಥಡಾಲಜಿ ಆರ್ ಅಪ್ರೋಚ್, ಈ ಯೋಜನೆಯನ್ನು ಕಾರ್ಯಗತಗೊಳಿಸಲು ಬಳಸಲಾಗುವಂತ ವಿಧಾನ ಅಥವಾ ಆ ವ್ಯವಸ್ಥೆಯನ್ನು ನೀವು ಹೆಸರಿಸಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಹೇಗೆ ವೀಕ್ಲಿ ಬೀಚ್ ಕ್ಲೀನಿಂಗ್ ಆದ ನಂತರ ಅದನ್ನು ಏನ್ ಮಾಡ್ತೀರಿ, ಕಲೆಕ್ಟ್ ಮಾಡಿದಂತ ತ್ಯಾಜ್ಯವನ್ನು ನೀವು ಏನ್ ಮಾಡ್ತೀರಿ, ಇದಕ್ಕೆ ಯಾರನ್ನೆಲ್ಲ ನೀವು ಬಳಸ್ತೀರಿ, ಈ ಮಾಡಿದಂತಹ ಒಂದು ರೀತಿಯ ಸೇವೆಗೆ ನೀವು ಅವರಿಗೆ ಅಂದ್ರೆ ಏನಾದ್ರು ಸರ್ಟಿಫಿಕೇಟ್ಸ್ ಕೊಡ್ತೀರಾ, ಅರ್ಥ ಆಯ್ತಲ್ಲ. ಸೊ ಈ ರೀತಿ ನಾನು ಇದನ್ನು ಜಸ್ಟ್ ಬೀಚ್ ಕ್ಲೀನಿಂಗ್ ಪ್ರಾಜೆಕ್ಟ್ ನ ಎಕ್ಸಾಂಪಲ್ ಅಲ್ಲಿ ತೆಗೆದುಕೊಳ್ತಾ ಇದ್ದೇನೆ. ಸೊ ಯಾವ ರೀತಿಯಾಗಿ ನೀವು ಇದನ್ನು ಕಾರ್ಯಗತ ಮಾಡ್ಕೊಳ್ಳಿಕ್ಕೆ ಒಂದು ಬಳಸಲಾಗುವಂತ ವಿಧಾನ ಏನಿದೆ, ಕಾಲೇಜಸ್ಗಳ ಮಕ್ಕಳನ್ನು ಇದನ್ನು ಬಳಸ್ಕೊಂಡು ಮಾಡುವಂಥದ್ದು, ಕೊನೆಗೆ ಅವರಿಗೆ ಸರ್ಟಿಫಿಕೇಟ್ ಅನ್ನು ಕೊಡುವಂಥದ್ದು. ಸೊ ಹೀಗೆ ಯಾವ ರೀತಿ ಅದನ್ನು ನೀವು
ಎಕ್ಸಿಕ್ಯೂಟ್ ಮಾಡ್ತೀರಿ ನೋಡಿ, ಆ ಮೆಥಡಾಲಜಿ ಅಥವಾ ಅಪ್ರೋಚ್ ಅನ್ನು ನೀವಿಲ್ಲಿ ಬಳಸಬೇಕಾಗುತ್ತೆ. ಇನ್ನೊಂದು ಟೈಮ್ ಲೈನ್ ಆರ್ ಮೈಲ್ ಸ್ಟೋನ್ಸ್. ಯಾವಾಗಲೂ ಒಂದು ಪ್ರಾಜೆಕ್ಟ್ಗೆ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಅದರ ಟೈಮ್ ಲೈನ್, ಅದಕ್ಕೊಂದಿಷ್ಟು ಗಡುವು ಅಂತ ಇರ್ತದೆ. 9 ತಿಂಗಳ, 1 ವರ್ಷವ. ಈವನ್ ಕಾಲೇಜ್ಗಳ ಮಕ್ಕಳನ್ನು ನಾವು ಒಂದು ವೇಳೆ ಈ ಬೀಚ್ ಕ್ಲೀನಿಂಗ್ ಪ್ರಾಜೆಕ್ಟ್ಗೆ ನಾವು ಒಂದು ವೇಳೆ ಯೂಸ್ ಮಾಡುವಾಗ ಅವರಿಗೆ ವರ್ಷಾನುಗಟ್ಲೆ ಮಾಡ್ಲಿಕ್ಕೆ ಆಗುವುದಿಲ್ಲ. 6 ತಿಂಗಳ ಒಂದು ಕಾಲಾವಧಿಯಲ್ಲಿ ಅಥವಾ 1 ವರ್ಷದ ಕಾಲಾವಧಿಯಲ್ಲಿ ಅಥವಾ ಇಡೀ ಕರಾವಳಿ ಭಾಗವನ್ನು ನಾವು 2 ವರ್ಷದ ಕಾಲಾವಧಿಯಲ್ಲಿ ಕ್ಲೀನ್ ಮಾಡ್ತೇವೆ, ಕ್ಲೀನಿಂಗ್ ಡ್ರೈವ್ ಅಲ್ಲಿ ಕ್ಲೀನ್ ಮಾಡ್ತೇವೆ ಅಂತ ಹೇಳುವಂಥದ್ದು. ಸೊ ಅದಕ್ಕೊಂದು ನಿರ್ದಿಷ್ಟ ಒಂದು ಟೈಮ್ ಲೈನ್ ಅಂತ ಇರ್ತದೆ, ಯೋಜನೆಯ ಅವಧಿ ಅಂತ ಇರ್ತದೆ. ಸೊ ಅದನ್ನು ನಾವು ವೆರಿ ಫಸ್ಟ್ ಸ್ಪೆಸಿಫೈ ಮಾಡಬೇಕು. ಇನ್ನೊಂದು ಆಗ್ಲೇ ಹೇಳಿದಾಗೆ ಬಜೆಟ್ ಅಂಡ್ ರಿಸೋರ್ಸಸ್. ನಿಮ್ಗೆ ಬೇಕಾಗುವಂತಹ ಸಿಬ್ಬಂದಿಗಳು, ಅದಕ್ಕೆ ಪೂರಕವಾಗಿರುವಂತಹ ಸಾಮಗ್ರಿಗಳು, ಉಪಕರಣಗಳು, ಸಂಪನ್ಮೂಲಗಳ ಅಂದಾಜು ವೆಚ್ಚವನ್ನು ಒಳಗೊಂಡಿರುವಂತಹ ಒಂದು ವಿವರವಾದ ಬಜೆಟ್ ಅನ್ನು ನೀವು ಒದಗಿಸಬೇಕಾಗುತ್ತೆ. ಹಾಗೆ ಅಪಾಯದ ಮೌಲ್ಯಮಾಪನ. ಆಗ್ಲೇ ಹೇಳಿದಾಗೆ ಈ ಪ್ರಾಜೆಕ್ಟ್ ಏನೆಲ್ಲ ಅಪಾಯಗಳನ್ನು ಎದುರಿಸುವಂತಹ ಒಂದು ಸಂಭಾವ್ಯತೆ ಇದೆ ಅದನ್ನು ಕೂಡ ನೀವು ರಿಸ್ಕ್ ಅಸೆಸ್ಮೆಂಟ್ ಅಲ್ಲಿ ಗುರುತಿಸಿಕೊಳ್ಬೇಕಾಗುತ್ತೆ. ಹಾಗೆ ಸಸ್ಟೈನಬಿಲಿಟಿ ಅಂಡ್ ಲಾಂಗ್ ಟರ್ಮ್ ಇಂಪ್ಯಾಕ್ಟ್. ಈ ನಿಮ್ಮ ಪ್ರಾಜೆಕ್ಟ್ ನಿಂದಾಗಿ ಸುಸ್ಥಿರತೆ ಮತ್ತು ದೀರ್ಘಾವಧಿಯ ಪರಿಣಾಮ ಏನಿದೆ ಅಂತ ಹೇಳುವುದನ್ನು ಕೂಡ ನಿಮ್ಮ ಪ್ರಾಜೆಕ್ಟ್ ಪ್ರಪೋಸಲ್ ಅಲ್ಲಿ ನೀವು ಡಿಸ್ಕಸ್ ಮಾಡಬೇಕಾಗುತ್ತೆ. ಹಾಗೂ ಸ್ಟೇಕ್ ಹೋಲ್ಡರ್ ಇನ್ವಾಲ್ವ್ಮೆಂಟ್. ಆಗ್ಲೇ ಹೇಳಿದಾಗೆ ಯಾವೆಲ್ಲ ಮಧ್ಯಸ್ಥಗಾರರನ್ನು ನೀವು ಒಳಗೊಳ್ತೀರಿ, ಇದರಲ್ಲಿ ಹೇಗೆ ಅವರ ಸಹಾಯವನ್ನು ಅಥವಾ ಅವರ ಒಳಗೊಳ್ಳುವಿಕೆಯನ್ನು ನೀವು ಮಾಡ್ಕೊಳ್ತೀರಿ. ಸೊ ಸ್ಟೇಕ್ ಹೋಲ್ಡರ್ ಇನ್ವಾಲ್ವ್ಮೆಂಟ್ ಕೂಡ ತುಂಬಾನೇ ಅಗತ್ಯ. ಸೊ ಯಾರೆಲ್ಲ ನಿಮ್ಮ ಪ್ರಾಜೆಕ್ಟ್ಗೆ ಸಂಬಂಧಿಸಿದ ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ ಅವರನ್ನು ನೀವು ಯಾವ ರೀತಿಯಾಗಿ ಇನ್ವಾಲ್ವ್ ಮಾಡ್ತೀರಿ, ಸೊ ಅದು ಕೂಡ ನಿಮ್ಮ ಪ್ರಪೋಸಲ್ ಅಲ್ಲಿ ಮೆನ್ಷನ್ ಆಗಿರಬೇಕು. ಇನ್ನೊಂದು ಅಪೆಂಡಿಸಸ್ ಅಂಡ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್. ಅನುಬಂಧಗಳು ಮತ್ತು ಪೋಷಕ ದಾಖಲೆಗಳು, ಪ್ರಸ್ತಾವನೆಯನ್ನು ಬಲಪಡಿಸುವ ಬೆಂಬಲ ಪತ್ರಗಳು, ಪ್ರಮುಖ ಸಿಬ್ಬಂದಿಯ ಕೆಲವೆಲ್ಲ ರೀತಿಯ ರೆಸ್ಯೂಮ್ಸ್ಗಳು, ಪೂರಕ ಡೇಟಾಗಳು ಅಥವಾ ದಾಖಲೆಗಳು, ಹೆಚ್ಚುವರಿ ದಾಖಲೆಗಳು. ಸೊ ಇವೆಲ್ಲವೂ ಕೂಡ ನಿಮ್ಮ ಈ ಪ್ರಪೋಸಲ್ ಅಥವಾ ನಿಮ್ಮ ಈ ಪ್ರಾಜೆಕ್ಟ್ ಯಾತಕ್ಕೋಸ್ಕರ ಅಗತ್ಯ ಇದೆ ಅಂತ ಹೇಳುವಂಥದಕ್ಕೆಲ್ಲ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ. ಸೊ ಈ ರೀತಿಯಾಗಿ ಇಫ್ ಯು ಟೈಲರ್ ಯುವರ್ ಪ್ರಪೋಸಲ್ ಟು ದ ಸ್ಪೆಸಿಫಿಕ್ ರಿಕ್ವೈರ್ಮೆಂಟ್ಸ್ ಆಫ್ ದ ಪ್ರಾಜೆಕ್ಟ್ and the expectations of the audience or the funding organization, and a well structured and persuasive proposal increases the likelihood of securing support from the project. ಇದರ ಅರ್ಥ, ನೀವು ಈ ರೀತಿಯಾಗಿ ಒಳ್ಳೆ ರೀತಿಯ ಒಂದು ಪ್ರಪೋಸಲ್ ಅನ್ನು ಡೆವಲಪ್ ಮಾಡಿ ಈ ಪ್ರಪೋಸಲ್ ಅನ್ನು ನೀವು ಡೋನರ್ಸ್ ಗಳಿಗೆಲ್ಲ ಕೊಟ್ರೆ, ಅಂದ್ರೆ ಈ ಎಲ್ಲ ಅಂಶಗಳನ್ನಿರುವಂತಹ ಒಂದು ಪ್ರಪೋಸಲ್ ಅನ್ನು ನೀವು ಡೆವಲಪ್ ಮಾಡಿದ್ರೆ ಡೆಫಿನೆಟ್ ಆಗಿ ನಿಮಗೆ ಒಳ್ಳೆ ರೀತಿಯ ಸಪೋರ್ಟ್, ಡೋನರ್ಸ್ ಗಳ ಒಂದು ಬೆಂಬಲ ಇವೆಲ್ಲವೂ ಕೂಡ ನಿಮ್ಮ ಪ್ರಾಜೆಕ್ಟ್ಗೆ ಸಿಗುವಂಥದ್ದು. ಆಗ್ಲೇ ಹೇಳಿದಾಗೆ ಇನ್ನೊಂದು ಇವ್ಯಾಲ್ಯೂಯೇಷನ್ ಅಂಡ್ ಮಾನಿಟರಿಂಗ್. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಮೌಲ್ಯಮಾಪನ ಮತ್ತು ಮೇಲ್ವಿಚಾರಣೆಯನ್ನು ಕೂಡ ಯಾವ ರೀತಿಯಾಗಿ ಮಾಡ್ಕೊಳ್ತೀರಿ, ಅದರ ವಿಧಾನವನ್ನು ಹೇಗೆ ಬಳಸ್ತೀರಿ, ಅದು ಕೂಡ ಇಂಪಾರ್ಟೆಂಟ್. ಅಂಡ್ ಕೊನೆಯದಾಗಿ ಎಲ್ಲ ಮೇನ್ ಪಾಯಿಂಟ್ಸ್ ಅನ್ನು ನೀವು ಸಮರೈಸ್ ಮಾಡಿ ಈ ಪ್ರಾಜೆಕ್ಟ್ ನ ಮುಖ್ಯ ಉದ್ದೇಶ ಏನು, ಅದರ ಪ್ರಾಮುಖ್ಯತೆ ಏನು, ಇದನ್ನು ಅಪೇಕ್ಷಿತ ಮುಂದಿನ ಒಂದು ಅಂದ್ರೆ ಯಾವ ರೀತಿಯಾಗಿ ಇದನ್ನು ಕಾರ್ಯಗತಗೊಳಿಸ್ತೇವೆ, ಇದರ ಇಂಪ್ಯಾಕ್ಟ್ ಹೇಗಾಗಿರ್ತದೆ, ಸೊ ಅದನ್ನೆಲ್ಲ ನೀವು ಕನ್ಕ್ಲೂಷನ್ ಆಗಿ ಕೊಟ್ರೆ ನಿಮ್ಮ ಪ್ರಾಜೆಕ್ಟ್ ತುಂಬಾನೇ ಅಥವಾ ಪ್ರಾಜೆಕ್ಟ್ ಪ್ರಪೋಸಲ್ ಏನಿದೆ ಅದು ಒಂದು ಒಳ್ಳೆ ರೀತಿಯ, ಅದಕ್ಕೆ ಒಂದು ಒಳ್ಳೆ ರೀತಿಯ ಒಂದು ಸ್ಟ್ಯಾಂಡರ್ಡ್ ಬರ್ತದೆ ಅಂತ ನಾವಿಲ್ಲಿ ಹೇಳಬಹುದು. ಈಗ ರಾಷನಲ್ ಫಾರ್ ಸೆಂಡಿಂಗ್ ಪ್ರಾಜೆಕ್ಟ್ ಪ್ರಪೋಸಲ್ ಟು ದ ಡೋನರ್. ಈಗ ಆಯ್ತು, ನೀವೊಂದು ಒಳ್ಳೆ ರೀತಿಯ ಪ್ರಾಜೆಕ್ಟ್ ಪ್ರಪೋಸಲ್ ಅನ್ನು ಬರ್ದಿದ್ದೀರಿ. ಈಗ ನಿಮ್ಮ ಈ ಪ್ರಾಜೆಕ್ಟ್ ಪ್ರಪೋಸಲ್ಗೆ ಸಂಬಂಧಿಸಿದಾಗೆ ನೀವು ಯಾಕೆ ಒಂದು ಒಳ್ಳೆ ರೀತಿಯ ಡೋನರ್ ಅಥವಾ ದಾನಿಗೆ ಇದನ್ನು ಕಳಿಸಬೇಕು, ದಟ್ ಈಸ್ ದ ಪಾಯಿಂಟ್ ಹಿಯರ್. Rationale for sending project proposal to the donor. See, sending a project proposal to a donor serves several crucial purposes, providing a clear and a comprehensive rationale for the proposal. And here are the key reasons why sending a project proposal is essential. ಈಗ ಯಾವಾಗ ನೀವು ನಿಮ್ಮ ಪ್ರಾಜೆಕ್ಟ್ ಪ್ರಪೋಸಲ್ ಅನ್ನು ಅಥವಾ ಯೋಜನೆಯ ಪ್ರಸ್ತಾವನೆಯನ್ನು ದಾನಿಗೆ ಕಳಿಸಬೇಕು ಅಂತ ಹೇಳಿದ್ರೆ, ಒಂದು ನಿಮ್ಮ ಒಂದು ಯೋಜನೆಯ ಪ್ರಸ್ತಾವನೆಗೆ ಸ್ಪಷ್ಟ ಮತ್ತು ಸಮಗ್ರ ತಾರ್ಕಿಕತೆಯನ್ನು ಅದು ಒದಗಿಸಿ, ಈ ರೀತಿಯ ಪ್ರಸ್ತಾವನೆಯನ್ನು ಕಳಿಸುವಾಗ ಅವರಿಗೆ ಒಂದು ಒಳ್ಳೆ ರೀತಿಯ ಒಂದು ಹೈಲೈಟ್, ಆ ಸಮಸ್ಯೆ ಬಗ್ಗೆ ಒಂದು ಒಳ್ಳೆ ಪ್ರಪೋಸಲ್ ನ ಬಗ್ಗೆ ಒಳ್ಳೆ ರೀತಿಯ ಹೈಲೈಟ್ ಅನ್ನೋದು ಕೊಡ್ತದೆ. ಒಂದು, ನಿಮ್ಮ ಪ್ರಪೋಸಲ್ ಒಂದು ವೇಳೆ ಕ್ಲಾರಿಟಿ ಆಫ್ ಪರ್ಪಸ್, ಆಗ್ಲೇ ಹೇಳಿದಾಗೆ ಉದ್ದೇಶದ ಸ್ಪಷ್ಟತೆಯನ್ನು ನೀವು ನೀಟಾಗಿ ವಿವರಿಸಿದ್ರೆ, ನಿಮ್ಮ ಪ್ರಾಜೆಕ್ಟ್ ಪ್ರಪೋಸಲ್ ಅಲ್ಲಿ ನಿಮ್ಮ ಉದ್ದೇಶ ಏನು, ಯಾತಕ್ಕೋಸ್ಕರ ಈ ಪ್ರಾಜೆಕ್ಟ್ ಅನ್ನು ನೀವು ಮಾಡ್ಲಿಕ್ಕೆ ಇಚ್ಛಿಸ್ತೀರಿ ಅಂತ ಹೇಳುವಂತ ಒಂದು ನಿರ್ದಿಷ್ಟ ಆ ಉದ್ದೇಶದ ಸ್ಪಷ್ಟತೆಯನ್ನು ನೀವು ಖಂಡಿತವಾಗಿ ನಮೂದಿಸಿದ್ರೆ ಡೆಫಿನೆಟ್ ಆಗಿ ಆ ಡೋನರ್ಗಳು ನಿಮ್ಮ ಈ ಪ್ರಾಜೆಕ್ಟ್ ಪ್ರಪೋಸಲ್ಗೆ ಒಳ್ಳೆ ರೀತಿಯ ಒಂದು
ಅದಕ್ಕೆ ಏನ್ ಹೇಳೋದು ಮಾನ್ಯತೆ ಕೊಡುವಂತ ಚಾನ್ಸಸ್ ಇದೆ. ಸೊ ವೆರಿ ಇಂಪಾರ್ಟೆಂಟ್, ನೀವು ಪ್ರಾಜೆಕ್ಟ್ ಪ್ರಪೋಸಲ್ ಅನ್ನು ಡೋನರ್ಗೆ ಕಳಿಸುವಂತ ಸಂದರ್ಭದಲ್ಲಿ ಅದರಲ್ಲಿ ವೆರಿ ಇಂಪಾರ್ಟೆಂಟ್ ನಿಮ್ಮ ಕಾರ್ಯ ಉದ್ದೇಶದ ಸ್ಪಷ್ಟತೆಯನ್ನು ನೀವು ನೀಟಾಗಿ ಅಲ್ಲಿ ವಿವರಿಸಬೇಕಾಗುತ್ತೆ. ಎರಡನೇದು ಡೆಮಾನ್ಸ್ಟ್ರೇಷನ್ ಆಫ್ ನೀಡ್. ಈ ಪ್ರಾಜೆಕ್ಟ್ ನ ಅಗತ್ಯತೆಯನ್ನು ನೀವು ಅಲ್ಲಿ ಪ್ರದರ್ಶನ ಮಾಡಬೇಕಾಗುತ್ತೆ ಡೋನರ್ಗೆ ಕಳಿಸುವಾಗ. ಏನು ಈಗಿನ ಪ್ರಸ್ತುತ ಸಮಸ್ಯೆ, ಇದರಿಂದ ಏನು ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ಈಗ ನಾವು ಆಗ್ಲೇ ಹೇಳಿದಂತ ಎಕ್ಸಾಂಪಲ್ ಅಲ್ಲಿ ಈಗ ಬೀಚ್ ಕ್ಲೀನಿಂಗ್ ಪ್ರಾಜೆಕ್ಟ್ಗೆ ನೀವೀಗ ಪ್ರಪೋಸಲ್ ಅನ್ನು ಡೋನರ್ಗೆ ಕಳಿಸುವಾಗ ಅಗತ್ಯತೆಯ ಪ್ರದರ್ಶನವನ್ನಲ್ಲಿ ತೋರಿಸಬೇಕು. ಅಗತ್ಯತೆಯ ಪ್ರದರ್ಶನ ಅಂದ್ರೆ ಏನು? ಫಸ್ಟ್ ನೀವು ಸಮಸ್ಯೆಯನ್ನು ಪ್ರಸ್ತುತಪಡಿಸಬೇಕು. ಈ ರೀತಿ ಹೆಚ್ಚು ಜನ ವಿಸಿಟ್ ಅಂದ್ರೆ ನಮ್ಮ ಟೂರಿಸ್ಟ್ಗಳು ಬೀಚ್ಗೆ ಬರ್ತಾರೆ, ಅಲ್ಲಸಲ್ಲದ ಪ್ಲಾಸ್ಟಿಕ್ ಅದು ಇದು ಒಂದಿಷ್ಟು ರಾಶಿ ತ್ಯಾಜ್ಯಗೊಳ್ತದೆ. ಇದನ್ನೇ ಮತ್ತೆ ಅದಕ್ಕೆ ಪೂರಕವಾಗಿರುವಂತಹ ದಾಖಲೆಗಳನ್ನು, ಸಮಸ್ಯೆಯ ಮಹತ್ವ, ಅದನ್ನು ಅದರ ತುರ್ತು ಅಗತ್ಯ ಎಷ್ಟಿದೆ, ಸೊ ಇದನ್ನೆಲ್ಲ ನೀವು ಬೇಕಾದ ವಿಡಿಯೋಸ್ಗಳು ಇರ್ಬೋದು ಅಥವಾ ಉದ್ದೇಶದ ಮೂಲಕ ಅಂದ್ರೆ ಡೇಟಾ ಅಂದ್ರೆ ಅಂಕಿಅಂಶಗಳ ಮೂಲಕ ಇದನ್ನು ನೀವು ಒದಗಿಸಬೇಕಾಗುತ್ತೆ. ಸೊ ಯು ಹ್ಯಾವ್ ಟು ಪ್ರೆಸೆಂಟ್ ದ ಪ್ರಾಬ್ಲಮ್, ದಟ್ ಇಸ್ ಡೆಮಾನ್ಸ್ಟ್ರೇಷನ್ ಆಫ್ ದ ನೀಡ್. ಹಾಗೇನೆ ಕಾರ್ಯತಂತ್ರದ ವಿಧಾನವನ್ನು ನೀವೇನು ಅದರಿಂದ ಆ ಪರಿಹಾರವನ್ನು ಪ್ರಸ್ತಾಪಿಸಬೇಕಾಗುತ್ತೆ. ಆ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ನಿಮ್ಮ ಪ್ರಾಜೆಕ್ಟ್ ನ ಮೂಲಕ ಏನೆಲ್ಲ ತಂತ್ರ ಮತ್ತು ವಿಧಾನಗಳನ್ನು ನೀವು ಪ್ರಸ್ತುತ ಮಾಡ್ತಾ ಇದ್ದೀರಿ ಅಂತ ಹೇಳಿ ಅದನ್ನು ವಿವರಿಸಬೇಕಾಗುತ್ತೆ. ಸೊ ಇದು ಯೋಜನೆಯ ಉದ್ದೇಶಗಳನ್ನು ಸಾಧಿಸಲು ಚೆನ್ನಾಗಿ ಯೋಜಿಸಿದ ಯೋಜನೆಯನ್ನು ಇದು ಪ್ರದರ್ಶಿಸುತ್ತದೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಬಜೆಟರಿ ಟ್ರಾನ್ಸ್ಪರೆನ್ಸಿ. ಹಣಕಾಸಿನ ಅವಲೋಕನವನ್ನು ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಮ ಇಷ್ಟು ತಿಂಗಳುಗಳ ಈ ಪ್ರಾಜೆಕ್ಟ್ಗೆ ಇಷ್ಟು ಖರ್ಚಾಗುತ್ತೆ. ಈ ಯೋಜನೆಯ ವೆಚ್ಚ ಮತ್ತು ಪರಿಣಾಮಕಾರಿತ್ವ ಮತ್ತು ಕಾರ್ಯಸಾಧ್ಯತೆಯ ನಿರ್ಣಯಿಸಲಿಕ್ಕೆ ದಾನಿಗಳಿಗೆ ಇದು ಸಹಾಯ ಮಾಡ್ತದೆ. ಸೊ ದಾನಿಗಳಿಗೂ ಇದನ್ನು ನೀವು ಕೊಡುವಾಗ ಒಂದು ಅವರಿಗೆ ಐಡಿಯಾ ಸಿಗ್ತದೆ, ಇಷ್ಟು ಅವರಿಗೆ ಫೈನಾನ್ಷಿಯಲ್ ಇಂಪ್ಲಿಕೇಶನ್ಸ್ ಇದೆ, ಸೊ ನಾವು ಯಾವುದಕ್ಕೆ ಪೂರಕವಾಗಿ ಇವರಿಗೆ ಸಪೋರ್ಟ್ ಮಾಡಬಹುದು. ಸೊ ಇದನ್ನೆಲ್ಲ ನೀವು ಬಜೆಟ್ ಅಲ್ಲಿ ನೀಟಾಗಿ ಫೈನಾನ್ಷಿಯಲ್ ಓವರ್ ವ್ಯೂ ಅಲ್ಲಿ ಈ ರೀತಿ ಟ್ರಾನ್ಸ್ಪರೆಂಟ್ ಆಗಿ ಖರ್ಚು ವೆಚ್ಚಗಳ ಬಗ್ಗೆ ನೀವು ಇದು ಕೊಟ್ರೆ ಹಾಗೇನಾಗುತ್ತೆ ಹೇಳಿ, ಕರೆಕ್ಟ್ ಆಗಿ ಅವರಿಗೆ ಅದನ್ನು ಅಸೆಸ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಬಜೆಟರಿ ಟ್ರಾನ್ಸ್ಪರೆನ್ಸಿ ತುಂಬಾ ಇರಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಆಗ್ಲೇ ಹೇಳಿದಾಗೆ ಈಗ ಬೀಚ್ ಕ್ಲೀನಿಂಗಿಗೆ ಈಗ ಪ್ರತಿ ಮಕ್ಕಳ ತಂಡಕ್ಕೆ ನಾವು ಊಟ, ಉಪಹಾರ ಅಥವಾ ಏನಾದ್ರೂ, ಯಾಕಂದ್ರೆ ಕೆಲಸ ಮಾಡ್ತಾರಲ್ಲ, ಏನಾದ್ರೂ ಉಪಹಾರ ಕೊಡಬೇಕು ಅಂತ ಹೇಳುವಾಗ ಯಾರಾದ್ರೂ ಅಲ್ಲಿ ಲೋಕಲ್ ದಾನಿಗಳು ಯೋಚನೆ ಮಾಡಬಹುದು, ಕಾಲೇಜ್ಗಳಿಗೆ ಬಂದ ಹಾಗೆ ಅವರಿಗೆ ಏನಾದ್ರು ಜ್ಯೂಸ್ ಅಥವಾ ಏನಾದ್ರು ಚಹಾ, ಸಿಹಿ ತಿಂಡಿಯ ಒಂದು ಸರಬರಾಜನ್ನು ನಾವು ಮಾಡ್ತೇವೆ ಅಂತ ಹೇಳಿಬಿಟ್ಟು. ಸೊ ಬಜೆಟರಿ ಟ್ರಾನ್ಸ್ಪರೆನ್ಸಿಯನ್ನು ನೀವು ಎಷ್ಟು ನೀಟಾಗಿ ನೀವು ಚೌಕಟ್ಟಿನಲ್ಲಿ ಅದನ್ನು ಪ್ರೆಸೆಂಟ್ ಮಾಡ್ತೀರಾ, ಆಗ ಡೋನರ್ಸ್ ಗಳಿಗೆ ಆ ಪ್ರತಿಯೊಂದು ರೀತಿಯ ಏನ್ ಹೇಳೋದು ಆ ಒಂದು ಕಾಂಪೊನೆಂಟ್ ಅಲ್ಲಿ ತಮಗೆ ಬೇಕಾದ ರೀತಿಯಲ್ಲಿ ಸಹಾಯ ಮಾಡ್ಲಿಕ್ಕೆ ಅದು ಸಹಾಯ ಆಗುತ್ತೆ, ಅಂದ್ರೆ ಅವರಿಗೆ ಹೆಲ್ಪ್ ಆಗುತ್ತೆ. ಇನ್ನೊಂದು ಇಂಪ್ಯಾಕ್ಟ್ ಅಸೆಸ್ಮೆಂಟ್. ಆಗ್ಲೇ ಹೇಳಿದಾಗೆ ಪರಿಣಾಮದ ಮೌಲ್ಯಮಾಪನವನ್ನು, ಪ್ರಸ್ತಾವನೆಯು ನಿರೀಕ್ಷಿತ ಧನಾತ್ಮಕ ಫಲಿತಾಂಶಗಳು ಮತ್ತು ಯೋಜನೆಯ ಪರಿಣಾಮವನ್ನು ಅದು ಎತ್ತಿ ತೋರಿಸ್ತದೆ. ಇದರಿಂದಾಗಿ ಸಂಭಾವ್ಯ ದಾನಿಗಳಿಗೆ ಆ ಯೋಜನೆಯನ್ನು ಬೆಂಬಲಿಸುವಂತ ಮಹತ್ವಕ್ಕೆ ಅದು ಸಹಾಯ ಮಾಡ್ತದೆ. ಸೊ ಎಕ್ಸ್ಪೆಕ್ಟೆಡ್ ಔಟ್ಕಮ್ಸ್ ಈ ರೀತಿ ಬರ್ತದೆ ಅಂತ ಹೇಳುವಾಗ ಹಾಗೇನಾಗುತ್ತೆ ಹೇಳಿ, ಅದರ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ನ ಮೂಲಕ ದಾನಿಗಳಿಗೂ ಕೂಡ ಇದು ನಮ್ಮ ಊರಿಗೆ ತುಂಬಾ ಹೆಲ್ಪ್ ಆಗುವಂಥದ್ದು, ಇದು ಈ ಸಮುದಾಯಕ್ಕೆ ಹೆಲ್ಪ್ ಆಗುವಂಥದ್ದು. ಸೊ ಇದರಿಂದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಡೋನರ್ಸ್ ಅನ್ನು ಕನ್ವಿನ್ಸ್ ಮಾಡ್ಲಿಕ್ಕೆ ಇದು ತುಂಬಾನೇ ಸಹಾಯ ಆಗುತ್ತೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಇಸ್ ಟಾರ್ಗೆಟ್ ಆಡಿಯನ್ಸ್. ನೀವು ಅದು ಯಾರಿಗೆ ಅಲ್ಲಿ ಐಡೆಂಟಿಫೈ ಬೆನಿಫಿಷರೀಸ್ ಅಂದ್ರೆ ಫಲಾನುಭವಿಗಳನ್ನು ನಿಮ್ಮ ಟಾರ್ಗೆಟ್ ಆಡಿಯನ್ಸ್ ಅಲ್ಲಿ ಗುರುತಿಸಬೇಕು. ಈಗ ನಿಮ್ಮ ಈ ಪ್ರಾಜೆಕ್ಟ್ ಇಂದಾಗಿ ಅಲ್ಲಿ ಬೆನಿಫಿಷರೀಸ್ ಯಾರು ಅಂತ ಹೇಳುವಂಥದ್ದು. ಸೊ ಅಲ್ಲಿ ಫಾರ್ ಎಕ್ಸಾಂಪಲ್ ನಮ್ಮ ಬೀಚ್ ಕ್ಲೀನಿಂಗ್ ಪ್ರಾಜೆಕ್ಟ್ ಅಂತ ಹೇಳುವಾಗ ಬೆನಿಫಿಷರೀಸ್ ಯಾರು ಅಲ್ಲಿ ಬೇಸಿಕ್ ಆಗಿ ಕರಾವಳಿಯಲ್ಲಿ ವಾಸಿಸುವಂತ ಮೀನುಗಾರರು, ಹೌದಾ ಅಲ್ವಾ? ಹಾಗೇನೆ ಬೀಚ್ಗೆ ಬರುವಂತ ಟೂರಿಸ್ಟ್ಗಳು. ಗಲೀಜು ಬೀಚ್ ಅಂತ ಹೇಳಿದ್ರೆ ಯಾರು ಬರೋದಿಲ್ಲ, ಆದ್ರೆ ಸುಂದರವಾಗಿರುವಂತ ಬೀಚ್ ಅಂತ ಹೇಳಿದ್ರೆ ಅದು ಹೆಚ್ಚು ಟೂರಿಸ್ಟ್ ಗಳನ್ನು ಅದು ಹೇಳ್ಕೊಳ್ತದೆ. ಸೊ ಹಾಗಾಗಿ ಟಾರ್ಗೆಟ್ ಆಡಿಯನ್ಸ್ ಯಾರು, ಯಾರಿಗೆ ಈ ಒಂದು ನಮ್ಮ ಪ್ರಾಜೆಕ್ಟ್ ಪ್ರಪೋಸಲ್ ಅಥವಾ ಪ್ರಾಜೆಕ್ಟ್ ಇಂದಾಗಿ ಸಹಾಯ ಆಗ್ಲಿಕ್ಕಿದೆ, ಸೊ ಅದು ಕೂಡ ತುಂಬಾನೇ ಹೈಲೈಟ್ ಆಗ್ಬೇಕು ನಿಮ್ಮ ಪ್ರಪೋಸಲ್ ಅಲ್ಲಿ. ಆಗ ಮಾತ್ರ ಲೋಕಲ್ ಬಾಡೀಸ್ಗಳು ಅಥವಾ ಅದಕ್ಕೆ ಇಂಟ್ರೆಸ್ಟೆಡ್ ಆಗಿರುವಂತಹ ಡೋನರ್ಸ್ಗಳು ನಿಮ್ಗೆ ಹೆಲ್ಪ್ ಮಾಡ್ಲಿಕ್ಕೆ ಸಹಾಯ ಮಾಡ್ತಾರೆ. ಇನ್ನು ಮೆಜರಬಲ್ ಸಕ್ಸಸ್ ಇಂಡಿಕೇಟರ್ಸ್. The proposal includes measurable indicators that will be used to assess the project's success, and this allows the donor to gauge the effectiveness and progress of the project. So for example, ಕೆಲವು ಸಲ ಪ್ರಾಜೆಕ್ಟ್ ಗಳನ್ನು ಹಂತದಲ್ಲಿ ಮಾಡ್ತಾರೆ. ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್. ಈಗ ಫಾರ್ ಎಕ್ಸಾಂಪಲ್ ಬೀಚ್ ಕ್ಲೀನಿಂಗ್ ನ ಫಸ್ಟ್ ಮತ್ತು ಸೆಕೆಂಡ್ ಸ್ಟೇಜ್ ತುಂಬಾ ಸಕ್ಸಸ್ಫುಲ್ ಆಗಿದೆ ಅಂತ ಇಟ್ಟುಕೊಳ್ಳಿ. ಆಗ ಥರ್ಡ್ ಸ್ಟೇಜ್ ಪ್ರಾಜೆಕ್ಟ್ ಗೆ ನಾವು ಪ್ರಪೋಸಲ್ ಅನ್ನು ಡೆವಲಪ್ ಮಾಡುವಾಗ ಏನ್ ಮಾಡಬಹುದು ಹೇಳಿ, ನಮ್ಮ ಫಸ್ಟ್ ಮತ್ತು ಸೆಕೆಂಡ್ ಅಲ್ಲಿ ಎಷ್ಟು ಜನ
ಅದರಲ್ಲಿ ಒಳಗೊಳ್ಳಿದ್ರು, ಎಷ್ಟು ಕರಾವಳಿ ಭಾಗವನ್ನು ನಾವು ಕ್ಲೀನ್ ಮಾಡಿದ್ದೇವೆ, ಇದರಿಂದ ಎಷ್ಟು ಈ ರೀತಿಯ ತ್ಯಾಜ್ಯ ನಿರ್ವಹಣೆ ನಮ್ಮಿಂದ ಆಗಿದೆ. ಸೊ ಇದನ್ನೆಲ್ಲ ನಾವು ಪರ್ಫಾರ್ಮೆನ್ಸ್ ಮೆಟ್ರಿಕ್ಸ್ ಅಲ್ಲಿ ತೋರಿಸ್ಕೊಳ್ಳುವಾಗ ಏನಾಗುತ್ತೆ ಹೇಳಿ, ಡೋನರ್ಸ್ ಗಳಿಗೆ ಇವರು ನಿಜವಾಗಿ ಏನೋ ಒಂದು ಒಳ್ಳೆ ರೀತಿಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ನಿಮ್ಮ ಪ್ರಾಜೆಕ್ಟ್ ನ ಒಂದು ಕಾರ್ಯಕ್ಷಮತೆಯನ್ನು ಅಳಿಲಿಕ್ಕೆ ಅದು ಸಹಾಯ ಮಾಡ್ತದೆ. ಓಕೆ, ಇನ್ನೊಂದು ಸಸ್ಟೈನಬಿಲಿಟಿ ಪ್ಲಾನ್, ದೀರ್ಘಾವಧಿಯ ಕಾರ್ಯಸಾಧ್ಯತೆ ಪ್ರಸ್ತಾವನೆಯು ಸಮರ್ಥನೀಯ ಯೋಜನೆಯನ್ನು ಒಳಗೊಂಡಿರಬಹುದು. ಅಂದ್ರೆ ದ ಪ್ರಪೋಸಲ್ ಮೇ ಇನ್ಕ್ಲೂಡ್ ಅ ಸಸ್ಟೈನಬಿಲಿಟಿ ಪ್ಲಾನ್ ಔಟ್ಲೈನಿಂಗ್ ಹೌ ದ ಪ್ರಾಜೆಕ್ಟ್ ವಿಲ್ ಕಂಟಿನ್ಯೂ to have a positive impact after the initial funding period, and this demonstrates a commitment to long-term success. So ಈಗ ವರ್ಷಾನುಗಟ್ಲೆ ಯಾರು ಕೂಡ ಡೋನರ್ಸ್ಗಳು ನಿಮ್ಮ ಪ್ರಾಜೆಕ್ಟ್ಗೆ ಫಂಡಿಂಗ್ ಮಾಡ್ತಾ ಹೋಗುವುದಿಲ್ಲ. ಬಟ್ ಇನಿಷಿಯಲ್ ಅಲ್ಲಿ ನಿಮಗೆ ಕೊಟ್ಟಂತ ಫಂಡಿಂಗ್ ನಲ್ಲಿ ನೀವು ಒಳ್ಳೆ ರೀತಿಯ ಅದನ್ನು ಕಾರ್ಯರೂಪಕ್ಕೆ ಅದನ್ನು ಆ ಪ್ರಾಜೆಕ್ಟ್ ಅನ್ನು ತಂದಿದ್ದೀರಿ ಅಂತ ಹೇಳುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಪ್ರಾಜೆಕ್ಟ್ ನ ಎಕ್ಸಿಕ್ಯೂಷನ್ ಇಂದಾಗಿ ಒಂದು ಧನಾತ್ಮಕವಾದ ಬದಲಾವಣೆ ಸಮಾಜಕ್ಕೆ ಆಗಿದೆ ಅಂತ ಹೇಳುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಇನ್ನಷ್ಟು ಬೇಡಿಕೆ ಬರುತ್ತೆ ನಿಮ್ಮ ಪ್ರಾಜೆಕ್ಟ್ಗೆ ಅಥವಾ ನಿಮ್ಮ ಆರ್ಗನೈಸೇಷನ್ಗೆ. ಸೊ ಇವರಿಂದ ಈ ರೀತಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ರಾಮಕೃಷ್ಣ ಮಿಷನ್ ಅವರದು ಸ್ವಚ್ಛ ಭಾರತ್ ಅಭಿಯಾನ್, ಅದು ಕೂಡ ಅಷ್ಟೇ ಈಗ ತುಂಬಾನೇ ಅದು ಲಾಂಗ್ ಟರ್ಮ್ ಸಕ್ಸಸ್ ಅನ್ನು ನೋಡ್ಕೊಂಡಿದೆ. 2-3 ವರ್ಷಗಳ ಕಾಲ ಸ್ವಚ್ಛತಾ ಅಭಿಯಾನದಲ್ಲಿ ಅವರು ಒಂದು ಒಳ್ಳೆ ರೀತಿಯ ಸಸ್ಟೈನಬಲ್ ಆಗಿರುವಂತಹ ಒಂದು ಔಟ್ಕಮ್ ಅನ್ನು ಅವರು ತಂದಿದ್ದಾರೆ. ಸೊ ದೀಸ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ಸ್, ಹೇಗೆ ನಿಮ್ಮ ಪ್ರಾಜೆಕ್ಟ್ ಪ್ರಪೋಸಲ್ ಒಂದು ಸಸ್ಟೈನಬಲ್ ಆಗಿ ಇದು ಬೇಕು ಸಮಾಜಕ್ಕೆ ಅಂತ ಹೇಳಿ ದಾನಿಗಳಿಗೆ ಅದು ಒಂದು ರೀತಿ ಮನವರಿಕೆ ಆಗಬೇಕು. ಇನ್ನೊಂದು ಆರ್ಗನೈಸೇಷನ್ಸ್ ಕ್ರೆಡಿಬಿಲಿಟಿ, ಸಂಸ್ಥೆಯ ವಿಶ್ವಾಸಾರ್ಹತೆ, ಟ್ರ್ಯಾಕ್ ರೆಕಾರ್ಡ್. ಈಗ ಇನಿಷಿಯಲಿ ಮಾಡುವಾಗ ಒಮ್ಮೆಲೆ ನಮ್ಗೆ ಸಾಧ್ಯ ಮಾಡ್ಲಿಕ್ಕೆ ಅಂದ್ರೆ ಕಾರ್ಯ ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ನಿಮ್ಮ ಸಂಸ್ಥೆ ಒಂದು ವೇಳೆ ಇಂತಹ ಪ್ರಾಜೆಕ್ಟ್ ಗಳನ್ನು, ಈಗ ಬೀಚ್ ಕ್ಲೀನಿಂಗ್ ಪ್ರಾಜೆಕ್ಟ್ ಗೆ ಸಂಬಂಧಿಸಿದಾಗೆ ಕರಾವಳಿ ತಂಡ ಅಂತ ಹೇಳುವಂತ ನಮ್ಮ ಆರ್ಗನೈಸೇಷನ್ ಈ ರೀತಿಯಾಗಿ ಒಳ್ಳೆ ರೀತಿ ಸುಮಾರು ಬೀಚ್ ಗಳನ್ನು ಕ್ಲೀನ್ ಮಾಡಿರುವಂತ ನಮ್ಗೊಂದು ಟ್ರ್ಯಾಕ್ ರೆಕಾರ್ಡ್ ಇದೆ ಅಂತ ಹೇಳಿದ್ರೆ ಏನಾಗುತ್ತೆ ಹೇಳಿ, ಬೀಚ್ ಕ್ಲೀನಿಂಗ್ ಅಂತ ಹೇಳುವಾಗ ನಮ್ಮ ಕಂಪನಿ ಅಥವಾ ಆರ್ಗನೈಸೇಷನ್ ಹೆಸರು ಅವರಿಗೆ ಫಸ್ಟ್ ಕಾಣ್ತದೆ. ಸೊ ಈ ರೀತಿ ಪ್ರಾಜೆಕ್ಟ್ ನ ಮುಖಾಂತರ ನಮ್ಮ ಈ ಟ್ರ್ಯಾಕ್ ರೆಕಾರ್ಡ್ ಅನ್ನು ನಾವೇನ್ ಮಾಡ್ಬೇಕು ಹೇಳಿ, ಅಥವಾ ನಮ್ಮ ಸಂಸ್ಥೆಯ ಕ್ರೆಡಿಬಿಲಿಟಿಯನ್ನು ನಾವೇನ್ ಮಾಡ್ಬೇಕು ಹೇಳಿ, ಅದನ್ನು ವಿಶ್ವಾಸದಿಂದ ಅದನ್ನು ನಾವು ಮುಂದೆ ತಂದ್ರೆ ಆಗೇನಾಗುತ್ತೆ ಹೇಳಿ, ದಾನಿಗಳಿಗೂ ಕೂಡ ನಮ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ಅದು ಸಹಾಯ ಆಗುತ್ತೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್, ಲೀಗಲ್ ಅಂಡ್ ಎಥಿಕಲ್ ಕನ್ಸಿಡರೇಷನ್ಸ್, ಕಾನೂನು ಮತ್ತು ನೈತಿಕ ಪರಿಗಣನೆಗಳು. The proposal addresses any legal, ethical or regulatory considerations relevant to the project, and this ensures that the project is in accordance with the local laws and international standards. So for example, ಈಗ ನಮ್ಮ ಬೀಚ್ ಕ್ಲೀನಿಂಗ್ ಅಂತ ಹೇಳುವಾಗ ಅದು ಈಗ ನಿಮ್ಗೆ ಗೊತ್ತಿರಬಹುದು, ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಅಂತ ಹೇಳಿಬಿಟ್ಟು ನಮ್ಮ ರಾಜ್ಯದ ಕೆಲವು ಬೀಚ್ಗಳು, ಕಸರ್ಕೋಡ್ ಬೀಚ್ ಮತ್ತೆ ಪಡುಬಿದ್ರಿ ಬೀಚ್, ಸೊ ಈ ಬೀಚ್ಗಳನ್ನೆಲ್ಲ ಈಗ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ಗೆಲ್ಲ ಒಳಪಟ್ಟಿದ್ದಾರೆ. ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಬೀಚ್ ಕ್ಲೀನಿಂಗ್ಗೆ ಅಷ್ಟು ಮಹತ್ವ ಇರುವಾಗ ನಾರ್ಮಲ್ ಆಗಿ ನಮ್ಮ ಪ್ರಾಜೆಕ್ಟ್ ಇಂದಾಗಿ ಒಳ್ಳೆ ರೀತಿಯ ಸ್ಥಳೀಯ ಕಾನೂನುಗಳು ಮತ್ತು ಯಾವುದೇ ರೀತಿಯ ಅಡಚಣೆಗೆ ನಮ್ಮ ಪ್ರಾಜೆಕ್ಟ್ ಒಂದು ವೇಳೆ ಕಾರ್ಯಗತ ಆಗದಿದ್ರೆ ಡೆಫಿನೆಟ್ ಆಗಿ ನಮ್ಗೆ ಒಳ್ಳೆ ರೀತಿಯ ಸಪೋರ್ಟ್ ನಮ್ಮ ಡೋನರ್ಸ್ ಇಂದ ನಮ್ಗೆ ಸಿಗುವಂಥದ್ದು. ಸೊ ಸೆಂಡಿಂಗ್ ಅ ವೆಲ್ ಸ್ಟ್ರಕ್ಚರ್ಡ್ constructed project proposal enhances the likelihood of securing a donor support by providing a compelling and detailed rationale for the proposed initiative. So ಹಾಗಾಗಿ ನಿಮ್ಮ ಪ್ರಾಜೆಕ್ಟ್ ಪ್ರಪೋಸಲ್ ಅಲ್ಲಿ ಎಲ್ಲ ರೀತಿಯ ಇಂತಹ ಅಂಶಗಳು ಒಂದು ವೇಳೆ ಇದ್ರೆ ಡೆಫಿನೆಟ್ ಆಗಿ ಡೋನರ್ ಗಳಿಂದ ಸಹಾಯ ಯಾಚನೆ ಸಿಗುವುದರಲ್ಲಿ ಯಾವುದೇ ಎರಡು ಮಾತಿಲ್ಲ ಅಂತ ನಾವಿಲ್ಲಿ ಹೇಳ್ಬೋದು. ಈಗ ವೆರಿ ಇಂಪಾರ್ಟೆಂಟ್, ಡೂಸ್ ಅಂಡ್ ಡೋಂಟ್ಸ್ ಆಫ್ ಅ ಪ್ರಾಜೆಕ್ಟ್ ಪ್ರಪೋಸಲ್. ಈಗ ಪ್ರಾಜೆಕ್ಟ್ ಪ್ರಪೋಸಲ್ ಅನ್ನೆಲ್ಲ ನೀವು ಮೇಲ್ ಕಾಣಿಸಿದ ರೀತಿಯಲ್ಲೆಲ್ಲ ಮಾಡಿದಿರಿ. ಈಗ ಪ್ರಾಜೆಕ್ಟ್ ಪ್ರಪೋಸಲ್ ಅಲ್ಲಿ ಏನನ್ನು ನಾವು ಸೇರಿಸಬೇಕಾಗುತ್ತೆ, ಏನನ್ನು ನಾವು ಮಾಡಬಾರ್ದು. ಇಸ್ ಇಟ್ ಕ್ಲಿಯರ್? ಸೊ ಪ್ರಾಜೆಕ್ಟ್ ಪ್ರಸ್ತಾವನೆಯನ್ನು ರಚಿಸುವಾಗ ನಾವು ಮಾಡಬೇಕಾದ ಮತ್ತು ಮಾಡಬಾರದ ಕೆಲವು ಸಂಗತಿಗಳನ್ನು ನಾವಿಲ್ಲಿ ಕಾಣಬಹುದು. ಸೊ ಅದ್ರ ಬಗ್ಗೆ ನಾವು ಸ್ವಲ್ಪ ಗಮನ ಹರಿಸುವ. ಮೊದಲನೇದಾಗಿ, ಕೆಲವೆಲ್ಲ ಇಲ್ಲಿ ರಿಪಿಟೇಷನ್ ಆಗಿದೆ. ಕ್ಲಿಯರ್ಲಿ ಡಿಫೈನ್ ದ ಆಬ್ಜೆಕ್ಟಿವ್ಸ್. ನಿಮ್ಮ ಯೋಜನೆಯ ಉದ್ದೇಶವನ್ನು ನೀವು ಬಹಳಷ್ಟು ಸ್ಪಷ್ಟವಾಗಿ ವ್ಯಾಖ್ಯಾನಿಸಿರಬೇಕು. ಎರಡನೇದು, ಪ್ರೊವೈಡ್ ಅ ಡೀಟೇಲ್ಡ್ ಬಜೆಟ್. ವಿವರವಾದ ಬಜೆಟ್ ಅನ್ನು ನೀವು, ಪ್ರಾಸ್ತಾವಿಕ ಬಜೆಟ್, ಪ್ರಪೋಸ್ಡ್ ಬಜೆಟ್ ಏನಿದೆ, ಹೇಗೆ ಹಂಚಿಕೆ ಮಾಡ್ತೀರಿ, ಎಷ್ಟು ಬೇಕಾಗುತ್ತೆ, ಸೊ ಇದನ್ನೆಲ್ಲ ಡೀಟೇಲ್ಡ್ ಆಗಿ ನಾವೊಂದು ಬಜೆಟ್ ಅನ್ನು ನಾವು ಒದಗಿಸಬೇಕು. ಪಾರದರ್ಶಕವಾಗಿರಬೇಕು ಮತ್ತು ಜವಾಬ್ದಾರಿಯುತವಾಗಿರಬೇಕು ನಮ್ಮ ಬಜೆಟ್ ಕೂಡ. ಹಾಗೆ ಡೆಮಾನ್ಸ್ಟ್ರೇಟ್ ದ ನೀಡ್. ಯಾಕೆ ಈ ಪ್ರಾಜೆಕ್ಟ್ ಬೇಕು ಸಮಾಜಕ್ಕೆ ಅಂತ ಹೇಳುವ ಅಗತ್ಯತೆಯನ್ನು ನೀವು ಅಲ್ಲಿ ಪ್ರಸ್ತುತಪಡಿಸಬೇಕು. ಮತ್ತು ದಾನಿಗಳ ಒಂದು ಆದ್ಯತೆಯನ್ನು ಕೂಡ ನೀವು ಹೇಳಬೇಕಾಗುತ್ತೆ.
ಅರ್ಥ ಆಯ್ತಲ್ಲ? ನಿಮಗೆ ಯಾವ ರೀತಿಯಾಗಿ ಸಹಾಯ ಯಾಚನೆ ಬೇಕು ಅಂತ ಹೇಳುವಂತಹ ಸ್ಪಷ್ಟತೆಯನ್ನು ನಿಮ್ಮ ಪ್ರಪೋಸಲ್ಗೆ ಅನುಗುಣವಾಗಿ ನೀವಲ್ಲಿ ಅದನ್ನು ನಿರ್ದಿಷ್ಟವಾಗಿ ಸೂಚಿಸಬೇಕಾಗುತ್ತೆ. ಇನ್ನು ಹೈಲೈಟ್ ಆರ್ಗನೈಸೇಷನ್ ಸ್ಟ್ರೆಂತ್, ನಿಮ್ಮ ಸಂಸ್ಥೆಯ ಸಾಮರ್ಥ್ಯಗಳನ್ನು ನೀವೇನ್ ಮಾಡಿ ನಿಮ್ಮ ಪ್ರಪೋಸಲ್ ಅಲ್ಲಿ ನೀವು ಹೈಲೈಟ್ ಮಾಡಬಹುದು. ಆಗ ಅದಕ್ಕೆ ಇನ್ನಷ್ಟು ಕ್ರೆಡಿಬಿಲಿಟಿ ಸಿಗ್ತದೆ. ಇನ್ನೊಂದು ಕ್ಲಿಯರ್ಲಿ ಆರ್ಟಿಕ್ಯುಲೇಟ್ ದ ಮೆಥಡ್ಸ್ ಅಂಡ್ ಸ್ಟ್ರಾಟಜೀಸ್, ಯಾವ ರೀತಿಯ ವಿಧಾನ ಮತ್ತು ಕಾರ್ಯತಂತ್ರವನ್ನು ನೀವು ಸ್ಪಷ್ಟವಾಗಿ ಅನುಸರಿಸ್ತೀರಿ ಎಂಬುದನ್ನು ಕೂಡ ನಿಮ್ಮ ಪ್ರಾಜೆಕ್ಟ್ ಪ್ರಪೋಸಲ್ ಅಲ್ಲಿ ನೀವು ರೂಪಿಸಬಹುದು ಅಥವಾ ನಿರೂಪಿಸಬಹುದು. ಇದನ್ನೆಲ್ಲ ನೀವು ಮಾಡಲೇಬೇಕಾದದ್ದು. ಇನ್ನೊಂದು ಇನ್ಕ್ಲೂಡ್ ದ ಮೆಜರಬಲ್ ಔಟ್ಕಮ್ಸ್, ಅಳೆಯಬಹುದಾದ ಫಲಿತಾಂಶಗಳನ್ನು ನಿಮ್ಮ ಪ್ರಾಜೆಕ್ಟ್ ಪ್ರಪೋಸಲ್ ಅಲ್ಲಿ ಸೇರಿಸಬೇಕಾಗುತ್ತೆ. ಹಾಗೂ ಎಂಗೇಜ್ ದ ಸ್ಟೇಕ್ ಹೋಲ್ಡರ್ಸ್, ಯಾವೆಲ್ಲ ಪಾಲುದಾರರು ಮಧ್ಯಸ್ಥಗಾರರನ್ನು ನೀವು ನಿಮ್ಮ ಪ್ರಾಜೆಕ್ಟ್ ಅಲ್ಲಿ ಒಳಗೊಳ್ಳುವಿಕೆ ಅಂದ್ರೆ ಸೇರಿಸಿಕೊಳ್ತೀರಿ ಎಂಬುದನ್ನು ನೀವು ತೋರಿಸ್ಕೊಳ್ಬೇಕು ನಿಮ್ಮ ಪ್ರಾಜೆಕ್ಟ್ ಪ್ರಪೋಸಲ್ ಅಲ್ಲಿ. ಹಾಗೇನೆ ಎಂಫಸೈಸ್ ಸಸ್ಟೈನಬಿಲಿಟಿ, ಸುಸ್ಥಿರತೆಗೆ ಒತ್ತು ನೀಡುವಂತ ಎಲ್ಲ ಅಂಶಗಳನ್ನು ಕೂಡ ನಿಮ್ಮ ಪ್ರಾಜೆಕ್ಟ್ ಪ್ರಪೋಸಲ್ ಅಲ್ಲಿ ನೀವು ಧನಾತ್ಮಕವಾಗಿ ವಿವರಿಸಬೇಕು. ಎದರ್ ಟು ದ ಗೈಡ್ ಲೈನ್ಸ್, ಮಾರ್ಗಸೂಚಿಗಳಿಗೆ ನೀವು ಬದ್ಧರಾಗಿರ್ಬೇಕು. ಅಂದ್ರೆ ಸ್ಥಳೀಯ ನಿಯಮಗಳು, ಸರ್ಕಾರದ ನಿಯಮಗಳಿಗೆ ಯಾವುದೇ ರೀತಿಯ ಅಡಚಣೆ ಉಂಟಾಗದ ರೀತಿಯಲ್ಲಿ ನೀವು ನಿಮ್ಮ ಪ್ರಾಜೆಕ್ಟ್ ಪ್ರಪೋಸಲ್ ಅನ್ನು ಅಂದ್ರೆ ಪ್ರಾಜೆಕ್ಟ್ ಅನ್ನು ಕೈಗೊಂಡಿದ್ದೀರಿ ಅಂತ ಹೇಳುವಂತ ಒಂದು ರೀತಿಯ ಮಾರ್ಗಸೂಚಿಗಳಿಗೆ ಬದ್ಧರಾಗಿದ್ದೀರಿ ಅಂತ ಹೇಳುವಂತ ಅಂಶವನ್ನು ನಿಮ್ಮ ಪ್ರಾಜೆಕ್ಟ್ ಪ್ರಪೋಸಲ್ ಅಲ್ಲಿ ನೀವೇನ್ ಮಾಡ್ಬೇಕು, ಅದನ್ನು ಹೇಳಬೇಕು, ಖಚಿತಪಡಿಸಿಕೊಂಡು ಅದನ್ನು ಹೇಳಬೇಕಾಗುತ್ತೆ. ಇನ್ನೊಂದು ಡೂಸ್ ಅಂಡ್ ಡೋಂಟ್ಸ್ ಆಫ್ ಅ ಪ್ರಾಜೆಕ್ಟ್ ಪ್ರಪೋಸಲ್. ಈಗ ಡೋಂಟ್ಸ್, ಯಾವುದನ್ನೆಲ್ಲ ನೀವು ಮಾಡಬಾರ್ದು, ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವುದನ್ನು ಮಾಡಬಾರ್ದು ಅಂತ ಹೇಳಿದ್ರೆ ಅತಿಯಾದ ತಾಂತ್ರಿಕತೆ ಬೇಡ. ಅಂದ್ರೆ ಈಗ ಡೋನರ್ಸ್ ಗಳಿಗೆ ಅಥವಾ ಯಾವುದೇ ಒಂದು ಸಂಸ್ಥೆಗೆ ನಾವು ನಮ್ಮ ಪ್ರಾಜೆಕ್ಟ್ ಪ್ರಪೋಸಲ್ ಅನ್ನು ಸಬ್ಮಿಟ್ ಮಾಡುವಾಗ ಪರಿಣಿತರಲ್ಲದವರಿಗೂ ಕೂಡ ಗೊಂದಲವನ್ನುಂಟು ಮಾಡುವಂತ ಒಂದು ನಮ್ಮ ಪರಿಭಾಷೆ, ಜಾರ್ಗನ್ ಲ್ಯಾಂಗ್ವೇಜಸ್ ಅಂತ ಹೇಳ್ತೇವಲ್ಲ, ಅದನ್ನೆಲ್ಲ ಬಳಸುವುದನ್ನೆಲ್ಲ ತಪ್ಪಿಸ್ಬೇಕು. ನೀಟಾಗಿ ಮನವರಿಕೆ ಆಗುವ ರೀತಿಯ ಭಾಷೆಯಲ್ಲಿ ನಮ್ಮ ಪ್ರಾಜೆಕ್ಟ್ ಪ್ರಪೋಸಲ್ ಅನ್ನು ನಾವು ಸಿದ್ಧಪಡಿಸಬೇಕು. ಸೊ ಭಾಷೆಯಲ್ಲಿ ಸ್ಪಷ್ಟತೆ ಮತ್ತೆ ತುಂಬಾನೇ ಆಕ್ಸೆಸಬಲ್ ಆಗಿರಬೇಕು. ಇನ್ನೊಂದು ಡೋಂಟ್ ಎಕ್ಸಾಜರೇಟ್ ಆರ್ ಮಿಸ್ರೆಪ್ರೆಸೆಂಟ್ ಅಂತ ಹೇಳುವಂಥದ್ದು. ಉತ್ಪ್ರೇಕ್ಷೆ ಅತಿಯಾಗಿ ಮಾಡಬೇಡಿ. ಹೀಗಾಗ್ತಿದೆ ಹಾಗಾಗ್ತಿದೆ ಅಂತ ಹೇಳಿ ವಿಚಿತ್ರ ರೀತಿಯಲ್ಲಿ ನಾವು ಮಾಹಿತಿಯನ್ನು ಪ್ರಸ್ತುತಪಡಿಸಿ ಅದು ಸತ್ಯಕ್ಕೂ ನಿಖರತೆಗೂ ದೂರವಾಗಿರುವ ಹಾಗೆ ನಾವು ಅದನ್ನು ಉತ್ಪ್ರೇಕ್ಷೆ ಮಾಡಬಾರ್ದು. ಅರ್ಥ ಆಯ್ತಲ್ಲ? ಇದು ನಿಮ್ಮ ಸಂಸ್ಥೆಯ ವಿಶ್ವಾಸಾರ್ಹತೆಯನ್ನು ಅದು ಹಾನಿಗೊಳಿಸಬಹುದು. ಇಸ್ ಇಟ್ ಕ್ಲಿಯರ್? ಸೊ ಡೋಂಟ್ ಎಕ್ಸಾಜರೇಟ್ ಅಂದ್ರೆ ನಿಮ್ಮ ಪ್ರಾಜೆಕ್ಟ್ ಪ್ರಪೋಸಲ್ ಅಲ್ಲಿ ಇಂಥ ಎಕ್ಸಾಜರೇಟೆಡ್ ಆಗಿರುವಂತಹ ಅಂಶಗಳನ್ನೆಲ್ಲ ತೋರ್ಪಡಿಕೆ ಮಾಡುವುದನ್ನು ನೀವು ನಿಲ್ಲಿಸಬೇಕಾಗುತ್ತೆ. ಇನ್ನೊಂದು ಡೋಂಟ್ ನೆಗ್ಲೆಕ್ಟ್ ಪ್ರೂಫ್ ರೀಡಿಂಗ್ ಅನ್ನು ನಿರ್ಲಕ್ಷಿಸಬೇಡಿ. ಅಂದ್ರೆ ನೀವು ನಿಮ್ಮ ಪ್ರಾಜೆಕ್ಟ್ ಪ್ರಪೋಸಲ್ ಅನ್ನು ಈಗ ನೀವು ರೆಡಿ ಮಾಡುವಾಗ ಯಾರೋ ಇದನ್ನು ಟೈಪ್ ಮಾಡ್ತಾರೆ, ಹೌದ್ರಾ ಅಲ್ವಾ? ಅದು ನೀವು ಒಂದ್ಸಲ ಅದನ್ನು ಡೋನರಿಗೆ ಅಥವಾ ಯಾರಿಗಾದ್ರೂ ನೀವು ಅದನ್ನು ಪ್ರೆಸೆಂಟ್ ಮಾಡುವಾಗ ಸಿ ದಟ್ ಇಟ್ ಮುದ್ರಣ ದೋಷಗಳು ಇರಬಾರ್ದು, ವ್ಯಾಕರಣ ದೋಷಗಳು, ಅಸಂಗತತೆ ಅದನ್ನು ತೊಡೆದು ಹಾಕಲು ನೀವು ನಿಮ್ಮ ಪ್ರಾಜೆಕ್ಟ್ ಪ್ರಪೋಸಲ್ ಅನ್ನು ಎಚ್ಚರಿಕೆಯಿಂದ ಓದಬೇಕು. ಮತ್ತೆ ಏನಾದ್ರೂ ಒಂದು ರೀತಿಯ ಅಲ್ಲಿ ಅಡೆತಡೆಗಳಿದ್ರೆ ಅಥವಾ ಏನಾದ್ರೂ ಮಿಸ್ಟೇಕ್ಸ್ ಇದ್ರೆ ಅದನ್ನೆಲ್ಲ ಸರಿಪಡಿಸಿ ಆ ನಂತರ ನೀವು ನಿಮ್ಮ ಪ್ರಾಜೆಕ್ಟ್ ಪ್ರಪೋಸಲ್ ಅನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಡೋಂಟ್ ಯೂಸ್ ಆಂಬಿಗ್ಯುವಸ್ ಲ್ಯಾಂಗ್ವೇಜ್, ಅಸ್ಪಷ್ಟ ಭಾಷೆಯನ್ನು ನೀವು ಬಳಸಬಾರ್ದು. ಈ ತರ ಆಗಬಹುದು ಅಂದ್ರೆ ಬಹುದು ಇಂತಹ ಒಂದು ಆಂಬಿಗ್ಯುವಸ್ ಅಂತ ಹೇಳ್ತೇವಲ್ಲ, ಕ್ಲಿಯರ್ ಆಗಿರ್ಬೇಕು ನಿಮ್ಮ ಭಾಷೆ ಅಥವಾ ಪ್ರಾಜೆಕ್ಟ್ ಪ್ರಪೋಸಲ್ ಏನಿದೆ ಅದರಲ್ಲಿ ನಿಮ್ಮ ಉದ್ದೇಶ ಎಲ್ಲವೂ ಕೂಡ ಕ್ಲಿಯರ್ ಮತ್ತು ಕನ್ಸೈಸ್ ಆಗಿರ್ಬೇಕು. ಯಾವುದೇ ರೀತಿಯ ಅಸ್ಪಷ್ಟತೆ ಹೇಳಿಕೆಗಳನ್ನು ನೀವಲ್ಲಿ ಕೊಡ್ಲಿಕ್ಕೆ ಹೋಗಬಾರ್ದು. ಆಗ ನಿಮ್ಮ ಪ್ರಾಜೆಕ್ಟ್ ಪ್ರಪೋಸಲ್ ನ ಆ ಒಂದು ಇದೇನಿದೆ ಆ ವೇಟೇಜ್ ಏನಿದೆ ಅದು ಕಡಿಮೆ ಆಗ್ತದೆ. ಸ್ವಂತದನ್ನೆಲ್ಲ ನೀವು ಬಳಸಬಾರ್ದು. ಇನ್ನೊಂದು ಡೋಂಟ್ ಇಗ್ನೋರ್ ಇವ್ಯಾಲ್ಯುಯೇಷನ್ ಅಂಡ್ ಮಾನಿಟರಿಂಗ್, ಮೌಲ್ಯಮಾಪನ ಯೋಜನೆಯ ಪ್ರಾಮುಖ್ಯತೆಯನ್ನು ನಿರ್ಲಕ್ಷಿಸಬೇಡಿ. ಯೋಜನೆಯ ಪ್ರಗತಿಯನ್ನು ಹೇಗೆ ಮೇಲ್ವಿಚಾರಣೆ ಮಾಡಲಾಗ್ತದೆ, ಮೌಲ್ಯಮಾಪನ ಮಾಡಲಾಗ್ತದೆ ಎಂಬುದನ್ನು ಕೂಡ ನೀವು ಸ್ಪಷ್ಟವಾಗಿ ಅದನ್ನು ವಿವರಿಸಬೇಕಾಗುತ್ತೆ. ಡೋಂಟ್ ಅಂಡರ್ ಎಸ್ಟಿಮೇಟ್ ದ ಇಂಪಾರ್ಟೆನ್ಸ್ ಆಫ್ ನೀಡ್ ಅಸೆಸ್ಮೆಂಟ್, ಅಗತ್ಯ ಮೌಲ್ಯಮಾಪನದ ಪ್ರಾಮುಖ್ಯತೆಯನ್ನು ನಾವು ಕಡಿಮೆ ಅಂದಾಜು ಮಾಡಬಾರ್ದು. ಅಂದ್ರೆ ಯೋಜನೆಯನ್ನು ಪ್ರಸ್ತಾಪಿಸುವ ಮೊದಲು ಅದರ ಸಂಪೂರ್ಣ ಅಗತ್ಯತೆಗಳನ್ನು ಮೌಲ್ಯಮಾಪನ ಮಾಡಿ ಹಾಗೂ ಸರಿಯಾದ ಸಂಶೋಧನೆ ಮತ್ತು ಪುರಾವೆಗಳೆಲ್ಲದ ಅಗತ್ಯವನ್ನು ನೀವೇನ್ ಮಾಡಬೇಡಿ, ಅದನ್ನು ಸೇರಿಸಲಿಕ್ಕೆ ಇಲ್ಲ. ಸೊ ಏನೇ ಇದ್ರೂ ಕೂಡ ಕರೆಕ್ಟ್ ಆಗಿ ರಿಸರ್ಚ್ ಮತ್ತು ಎವಿಡೆನ್ಸ್ಗೆ ಆಧಾರವಾಗಿರುವಂತಹ ಡೇಟಾವನ್ನು ನೀವು ನೀಡ್ ಅಸೆಸ್ಮೆಂಟ್ ಅಲ್ಲಿ ಹಾಕೊಳ್ಬೇಕಾಗುತ್ತೆ. ಇಲ್ಲದಿದ್ರೆ ಅದನ್ನು ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ಅಂದ್ರೆ ದ ಇಂಪಾರ್ಟೆನ್ಸ್ ಆಫ್ ನೀಡ್ ಅಸೆಸ್ಮೆಂಟ್ ಇಸ್ ವೆರಿ ವೆರಿ ಕ್ರೂಷಿಯಲ್ ಫಾರ್ ಪ್ರಾಜೆಕ್ಟ್ ಪ್ರಪೋಸಲ್. ಡೋಂಟ್ ಓವರ್ಲುಕ್ ದ ಪೊಟೆನ್ಷಿಯಲ್ ಚಾಲೆಂಜಸ್, ಸಂಭಾವ್ಯ ಸವಾಲುಗಳನ್ನು ಕೂಡ ಕಡೆಗಣಿಸಬೇಡಿ. ಸೊ ನಿಮ್ಮ ಪ್ರಾಜೆಕ್ಟ್ ಪ್ರಪೋಸಲ್ ಅಲ್ಲಿ ನಿಮ್ಗೆ ಎದುರಿಸಲಿಕ್ಕಿರುವಂತಹ ಕೆಲವೆಲ್ಲ ಏನು ಸವಾಲುಗಳಿರ್ತದೆ, ಅಪಾಯಗಳಿದೆ, ಅದನ್ನು ಕೂಡ
ಕ್ಲಿಯರ್ ಆಗಿ ನಿಮ್ಮ ಪ್ರಾಜೆಕ್ಟ್ ಪ್ರಪೋಸಲ್ ಅಲ್ಲಿ ನೀವೇನ್ ಮಾಡಬೇಕು ಅದನ್ನ ಇನ್ಕ್ಲೂಡ್ ಮಾಡಬೇಕು. ಪೊಟೆನ್ಷಿಯಲ್ ಚಾಲೆಂಜಸ್ ಇದ್ರೆ ನಿಮ್ಮ ಪ್ರಾಜೆಕ್ಟ್ ಪ್ರಪೋಸಲ್ ನ ವೇಟೇಜ್ ಕಡಿಮೆ ಆಗ್ತಿದೆ, ನಮ್ಗೆ ದಾನಿಗಳು ಸಿಗ್ಲಿಕ್ಕಿಲ್ಲ ಅಂತ ಹೇಳಿ ಅಂತ ಅದನ್ನ ಓವರ್ಲುಕ್ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಇದ್ರ ಅರ್ಥ. ಸೊ ಸಂಭಾವ್ಯ ಸವಾಲುಗಳೇನಿದೆ ಅದನ್ನು ನಿಮ್ಮ ಪ್ರಾಜೆಕ್ಟ್ ಪ್ರಪೋಸಲ್ ಅಲ್ಲಿ ಇನ್ಕ್ಲೂಡ್ ಮಾಡಿ, ಅದನ್ನು ಕಡೆಗಣಿಸಬೇಡಿ ಅಂತ ಅರ್ಥ. ಇನ್ನೊಂದು, ಡೋಂಟ್ ಯೂಸ್ ಜೆನೆರಿಕ್ ಟೆಂಪ್ಲೇಟ್ಸ್. ಸಾಮಾನ್ಯ ಪ್ರಸ್ತಾಪಗಳನ್ನು ಸಲ್ಲಿಸೋದನ್ನ, ಅಂದ್ರೆ ಕೆಲವು ಸಲ ಈಗ ಈ ಡಿಜಿಟಲ್ ಯುಗದಲ್ಲಿ ಯಾರೋ ಏನೋ ಪ್ರಾಜೆಕ್ಟ್ ಯಾವುದೋ ಪ್ರಪೋಸಲ್ಗೆ ಮಾಡಿರ್ತಾರೆ, ಅದನ್ನ ಕಟ್ ಪೇಸ್ಟ್ ಮಾಡಿ ಹಾಕುವುದು ಅಂತದನ್ನೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ. ನಿಮ್ಮದೇ ಸ್ಪಷ್ಟ ಹಾಗೂ ಸಿಂಪಲ್ ಆಗಿರುವಂತಹ ಒಂದು ಭಾಷೆಯಲ್ಲಿ ನಿಮ್ಮ ಪ್ರಾಜೆಕ್ಟ್ ಪ್ರಪೋಸಲ್ ಅನ್ನು ನಿಮ್ಮ ಉದ್ದೇಶಕ್ಕೆ ಅನುಸಾರವಾಗಿ ಅದನ್ನು ನೀವು ಏನ್ ಮಾಡ್ಬೇಕು, ಪ್ರಿಪೇರ್ ಮಾಡಬೇಕು. ಯಾರೋ ಏನೋ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಅವರದನ್ನೇ ನಾವು ಕಾಪಿ ಪೇಸ್ಟ್ ಮಾಡುವುದು ಅಂತದೆಲ್ಲ ನಾವು ಮಾಡ್ಲಿಕ್ಕೆ ಹೋಗಬಾರದು. ಸೊ ಜೆನೆರಿಕ್ ಟೆಂಪ್ಲೇಟ್ ಗಳನ್ನು ಬಳಸಬೇಡಿ. ನಿಮ್ಮದೇ ಸ್ವನಿರ್ಮಿತ ಪ್ರಾಜೆಕ್ಟ್ ಪ್ರಪೋಸಲ್ ಅನ್ನು ನಿಮಗೆ ಬೇಕಾಗುವಂತ ಉದ್ದೇಶ ಸಹಾಯವನ್ನು ಯಾಚಿಸಿ ನೀವು ಈ ಪ್ರಾಜೆಕ್ಟ್ ಪ್ರಪೋಸಲ್ ಅನ್ನು ರೆಡಿ ಮಾಡಬೇಕು. ಹಾಗೆ ಡೋಂಟ್ ನೆಗ್ಲೆಕ್ಟ್ ಕಮ್ಯುನಿಟಿ ಇನ್ವಾಲ್ವ್ಮೆಂಟ್. ಸಮುದಾಯದ ಒಳಗೊಳ್ಳುವಿಕೆ. ಯಾರ್ಯಾರೆಲ್ಲ ಸ್ಟೇಕ್ ಹೋಲ್ಡರ್ಸ್ಗಳು, ಪಾಲುದಾರರು ನಿಮ್ಮ ಪ್ರಾಜೆಕ್ಟ್ ಪ್ರಪೋಸಲ್ಗೆ ಬೇಕಾಗ್ತದೆ, ಸೊ ಅವರ ಹೆಸರುಗಳನ್ನು ಅಥವಾ ಅವರ ಪ್ರಸ್ತಾಪವನ್ನು ನಿಮ್ಮ ಪ್ರಾಜೆಕ್ಟ್ ಪ್ರಪೋಸಲ್ ಅಲ್ಲಿ ಮಾಡಲೇಬೇಕಾಗುತ್ತೆ. ಸೊ ಡೋಂಟ್ ನೆಗ್ಲೆಕ್ಟ್ ದಿಯರ್ ಇನ್ವಾಲ್ವ್ಮೆಂಟ್. ಸಮುದಾಯದ ಒಳಗೊಳ್ಳುವಿಕೆಯನ್ನು ನಿಮ್ಮ ಪ್ರಾಜೆಕ್ಟ್ ಪ್ರಪೋಸಲ್ ಅಲ್ಲಿ ನೀವು ನಿರ್ಲಕ್ಷಿಸಬೇಡಿ. ಇದರ ಅರ್ಥ ನೀವು ಅದನ್ನು ಸೇರಿಸಬೇಕು ಅಂತ ಅರ್ಥ. ಇನ್ನೊಂದು, ಡೋಂಟ್ ಮಿಸ್ ದ ಡೆಡ್ ಲೈನ್. ನಿಮ್ಮ ಪ್ರಾಜೆಕ್ಟ್ ಪ್ರಪೋಸಲ್ಗೆ ಸಂಬಂಧಿಸಿದ ಗಡು ಮತ್ತು ಅದಕ್ಕೆ ಸಂಬಂಧಿಸಿದ ಕಾರ್ಯವಿಧಾನದ ಡೆಡ್ ಲೈನ್ಗಳೇನಿದೆ ನೋಡಿ, ಅದು ಕೂಡ ಅಷ್ಟೇ ನೀಟಾಗಿ ಅದು ಮೆನ್ಷನ್ ಆಗಬೇಕು. ಸೊ ಡೆಡ್ ಲೈನ್ ಎಲ್ಲ ಬೇಡ, ಬರೀ ಪ್ರಾಜೆಕ್ಟ್ ಪ್ರಪೋಸಲ್ ನಾನು ಮಾಡ್ತೇನೆ ಅಂತ ಹೇಳಿದ್ರೆ ಅದು ಇಲ್ಲ. ಸೊ ಡೆಡ್ ಲೈನ್, ನಿಮ್ಮ ಪ್ರಾಜೆಕ್ಟ್ ಯಾವಾಗ ಸ್ಟಾರ್ಟ್ ಮಾಡ್ಲಿಕ್ಕೆ ಉದ್ದೇಶಿಸಿದ್ದೀರಿ, ಅದರ ಕಾರ್ಯಾತ್ಮಕ ರೂಪದ ಅವಧಿ ಎಷ್ಟು, ಅರ್ಥ ಆಯ್ತಲ್ಲ. ಸೊ ಇದನ್ನೆಲ್ಲ ನೀವು ಡೆಡ್ ಲೈನ್ಗೆ ಅನುಗುಣವಾಗಿ ಯಾವಾಗ ನೀವು ಅದನ್ನು ಮುಗಿಸ್ಲಿಕ್ಕೆ ಇಚ್ಛಿಸ್ತೀರಿ, ಸೊ ಇದೆಲ್ಲ ನೀಟಾಗಿ ನೀವು ಮೆನ್ಷನ್ ಮಾಡಬೇಕು ನಿಮ್ಮ ಪ್ರಾಜೆಕ್ಟ್ ಪ್ರಪೋಸಲ್ ಅಲ್ಲಿ. ಒಂದು ವೇಳೆ ಈ ಡೆಡ್ ಲೈನ್ಸ್ಗಳು ಕರೆಕ್ಟ್ ಆದ ರೀತಿಯ ಗಡುವಿನ ವಿಷಯಗಳು ನಿಮ್ಮ ಪ್ರಾಜೆಕ್ಟ್ ಪ್ರಪೋಸಲ್ ಅಲ್ಲಿ ಇಲ್ಲ ಅಂತ ಆಗಬಾರ್ದು. ಸೊ ಡೋಂಟ್ ಮಿಸ್ ದ ಡೆಡ್ ಲೈನ್. ಸೊ ಇದು ಈ ಒಂದು ಕ್ವೆಶ್ಚನ್ಸ್ ಅಥವಾ ಈ ಸೆಷನ್ಗೆ ಸಂಬಂಧಿಸಿದ ಪ್ರಮುಖ ಕ್ವೆಶ್ಚನ್ಸ್. ವಾಟ್ ಇಸ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್? ಎಕ್ಸ್ಪ್ಲೇನ್ ದ ಸ್ಟೆಪ್ಸ್ ದಟ್ ಆರ್ ಇನ್ವಾಲ್ವ್ಡ್ ಇನ್ ದ ಐಡೆಂಟಿಫಿಕೇಶನ್ ಆಫ್ ಅ ಪ್ರಾಜೆಕ್ಟ್. Explain the basic factors that are involved in the development of a project proposal. Explain the rationale for sending the project proposal to a donor. Discuss the do's and don'ts in writing a project proposal. So this to Ivatina session, dear students. Thank you for watching and best of luck for your semester examinations.